ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನೀವೆಲ್ಲ ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಸರ್ ಅರ್ಥಶಾಸ್ತ್ರದ ಬಗ್ಗೆ ಅಥವಾ ಇಂಡಿಯನ್ ಎಕಾನಮಿ ಮೇಲೆ ಒಂದಷ್ಟು ವೀಡಿಯೋಗಳನ್ನು, ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಹೇಳಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು RBI ಮಾನಿಟರಿ ಪಾಲಿಸಿ ಆಗಿರ್ಬೋದು, ಅಥವಾ ಆ ಒಂದು ಮಾನಿಟರಿ ಪಾಲಿಸಿಯಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ಬೋದು. ಅಂದರೆ ಈಗ ನೋಡಿ, ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅಂತ ಅರ್ಥನೇ ಆಗಿಲ್ಲ ಸರ್ ಅಂತ ಕೇಳ್ತಾ ಇರ್ಬೋದು, ಅಥವಾ CRR, SLR, MSFಗಳಂತೂ ಗೊತ್ತೇ ಇಲ್ಲ ಸರ್ ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಕಾನ್ಸೆಪ್ಚುವಲಿ ತಿಳ್ಕೊಳ್ತಾ ಹೋಗೋಣ. ಒಂದ್ರೇನು, ಅವುಗಳನ್ನು ಯಾಕೆ RBI ಜಾಸ್ತಿ ಮಾಡ್ತಾ ಇರುತ್ತೆ, ಅವುಗಳ ರೇಟನ್ನು ಕಡಿಮೆ ಕೆಲವೊಂದು ಸಲ ಮಾಡ್ತಾ ಇರುತ್ತೆ, ಕಾರಣ ಏನು, ಈ ಒಂದು ರೇಟ್ಗಳನ್ನು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದ್ರಿಂದ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ RBI ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ ನಮ್ಮ ಆರ್ಥಿಕತೆಯಲ್ಲಿ ಕೆಲವೊಂದು ವಲಯಗಳಿರ್ತವೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಅಂತ ಏನು ನಾವು ಮಾತಾಡ್ತಾ ಇರ್ತೀವಿ. ಆ ವಲಯಗಳಲ್ಲಿ ಯಾವ ವಸ್ತುಗಳು ಉತ್ಪಾದನೆ ಆಗ್ತವೆ ಮತ್ತು ಆ ವಲಯಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರಿಗೆ ಏನಂತ ಕರಿತೀವಿ ಅನ್ನೋದು ಕೂಡ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಈ ಎಲ್ಲ ರೀತಿಯ ಒಂದು ಕಾನ್ಸೆಪ್ಟ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ಎಕಾನಮಿ ಸೀರೀಸ್ ಮೇಲೆ ಮೊದಲನೇ ಭಾಗದಲ್ಲಿ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಒಂದು ವಿಡಿಯೋನ ಆರಂಭಕ್ಕೆ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಭಾಳ ವೀಡಿಯೋಗಳನ್ನು ಮಾಡಿ ಸರ್, ಸೆನ್ಸಸ್ ಮೇಲೆ ಮಾಡಿ ಸರ್, ಇನ್ನೊಂದು ಮೆಂಟಲ್ ಅಬಿಲಿಟಿ ಮೇಲೆ ಮಾಡಿ ಸರ್, ಅಥವಾ ಇನ್ನೊಂದು ಯಾವುದೋ ಟ್ರೈಬಲ್ ಮೇಲೆ ಮಾಡಿ ಸರ್ ಅಂತ ಕೇಳ್ತಾ ಇದ್ದೀರಿ. ಧನ್ಯವಾದಗಳು. ಯಾಕಂದರೆ ನನ್ನ ಒಂದು ವೀಡಿಯೋಸ್ ಮೇಲೆ ನಿಮಗಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲ ವೀಡಿಯೋಸನ್ನು ಆದಷ್ಟು ಬೇಗನೆ ಮಾಡಿಕೊಡೋಕ್ಕೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ವೀಡಿಯೋ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ಮತ್ತು ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋ ಕೊಡಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಟ್ರೈಬಲ್ ಮೇಲೆ ಮಾಡಿದ್ದಾರೆ ಅಂತ ಒಂದು ಯಾವುದೋ PDF ತೊಗೊಂಡು ಅದ್ರ ಮೇಲೆ ಆಫ್ ಬೇಕ್ಡ್ ಇನ್ಫಾರ್ಮೇಷನ್ ಹೇಳಿದರೆ ಇಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಅದಕ್ಕೋಸ್ಕರ ಇಟ್ ಮೇ ಟೇಕ್ ಟೈಮ್. ಸೊ ಇನ್ನು ನೆಟ್ಟಲ್ಲಿ ನೀವು ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸನ್ನ ನೀವು ನೋಡಿ, ಬೇರೆಯವ್ರು ಬೇಕಾದಷ್ಟು ಒಳ್ಳೆ ವೀಡಿಯೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ವೀಡಿಯೋಸನ್ನ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು RBI ಮಾನಿಟರಿ ಪಾಲಿಸಿ ಮತ್ತು ಇನ್ನಿತರ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ನೋಡಿ, ಟಾಪ್ 100 ಎಕನಾಮಿಕ್ ಕ್ವಶನ್ಸ್ ಮಾಡೋಣ ಅಂದ್ಕೊಂಡಿದ್ದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಇವತ್ತು ಒಂದು 10 ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಒಂದು 10 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕನಾಮಿ ಸೀರೀಸಲ್ಲಿ ನೋಡ್ತಾ ಹೋಗೋಣ. ಸೊ ಮುಂದೆ SD FD ಎಕ್ಸಾಮ್ಗೆ ಯೂಸ್ ಆಗ್ತವೆ. ಸೊ FD ಎಕ್ಸಾಮ್ ಮುಗಿಯೋದ್ರೊಳಗೆ ಎಷ್ಟು ಕ್ವಶನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಈ ಒಂದು ಮೊದಲನೇ ಭಾಗದಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಯಾವ ಕ್ವಶನ್ ಇದ್ದಾವೆ ನೋಡ್ತಾ ಹೋಗೋಣ. ಈ ಒಂದು ಸೀರೀಸಲ್ಲಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಹಣಕಾಸು ಮತ್ತು ಸಾಲದ ನೀತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಎಷ್ಟು ತಿಂಗಳಿಗೊಮ್ಮೆ ಪ್ರಕಟಿಸುತ್ತದೆ? ನೋಡಿ, ಇದು ವೆರಿ ಸ್ಟ್ಯಾಂಡರ್ಡ್ ಕ್ವಶನ್. ಈ ಥರದ ಕ್ವಶನ್ ಕೇಳ್ತಾನೆ ಹೋಗ್ತಾ ಇದ್ದಾರೆ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಇನ್ ವಿಚ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅನೌನ್ಸಸ್ ಇಟ್ಸ್ ಮಾನಿಟರಿ ಪಾಲಿಸಿ ಅಥವಾ ಮಾನಿಟರಿ ಆ್ಯಂಡ್ ಕ್ರೆಡಿಟ್ ಪಾಲಿಸಿ? ಅಂದರೆ ಎಷ್ಟು ತಿಂಗಳಿಗೊಮ್ಮೆ ಈ ಒಂದು ಪಾಲಿಸಿಯನ್ನು, ಡೀಟೇಲ್ಸನ್ನು ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಗವರ್ನರ್. ನೋಡಿ, ಅವಾಗವಾಗ ನ್ಯೂಸಲ್ಲಿ ಕೇಳ್ತಾ ಇರ್ತಾರೆ ರಿಸರ್ವ್ ಬ್ಯಾಂಕ್ ಪಾಲಿಸಿ ಅನೌನ್ಸ್ ಆಯಿತು ಅಂತಲ್ವಾ. ಸೊ ಹಾಗಾದರೆ ಎಷ್ಟು ತಿಂಗಳಿಗೊಮ್ಮೆ ಅನ್ನೋದು ಪ್ರಶ್ನೆ ಆಗುತ್ತೆ. ಓಕೆ, 1 ತಿಂಗಳಿಗೊಮ್ಮೆನಾ, ಅಥವಾ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ಅಥವಾ 6 ತಿಂಗಳಿಗೊಮ್ಮೆ? ಅಂದರೆ ಸರಿಯಾದ ಉತ್ತರ 2 ತಿಂಗಳಿಗೊಮ್ಮೆ ಈ ಒಂದು ಮಾನಿಟರಿ ಪಾಲಿಸಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘೋಷಣೆಯನ್ನು ಮಾಡುತ್ತೆ. ಓಕೆ, ಹಿಂದೆ ವರ್ಷಕ್ಕೆ 2 ಸಲ ಒಂದು ಅನೌನ್ಸ್ ಮಾಡ್ತಾಯಿದ್ರು ಬಿಮಲ್ ಜಲಾನ್ ಅವರ ಕಾಲದಲ್ಲಿ. ನಂತರ ಏನು ಮಾಡ್ತಾಯಿದ್ರು, ಕ್ವಾರ್ಟರು ಅಂದರೆ ಒಂದು ವರ್ಷದಲ್ಲಿ 4 ಸಲ ಮಾಡ್ತಾ ಬಂದರು. ಈಗ ಪ್ರಸ್ತುತ ಎಷ್ಟು ತಿಂಗಳಿಗೊಮ್ಮೆ ಅಂದರೆ 2 ತಿಂಗಳಿಗೊಮ್ಮೆ RBI ತನ್ನ ಮಾನಿಟರಿ ಪಾಲಿಸಿಯನ್ನು ಘೋಷಣೆ ಮಾಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಹಾಗಾದರೆ ಏನಿದು ಮಾನಿಟರಿ ಪಾಲಿಸಿ, ಇದರ ಒಂದು ಅವಶ್ಯಕತೆ ಏನಿದೆ ನಮ್ಮ ಭಾರತದ ಎಕಾನಮಿಯಲ್ಲಿ ಅಂದರೆ, ನೋಡಿ, ಇದನ್ನು ಹಣಕಾಸು ಮತ್ತು ಸಾಲದ ನೀತಿ ಅಂತ ಕರಿಬೋದು. ಭಾರತದಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಬಡ್ಡಿ ದರಗಳ ಮೇಲಿನ ನಿಯಂತ್ರಣ, ಯಾವುದ್ರ ಮೇಲೆ? ಬಡ್ಡಿ ದರಗಳ ಮೇಲಿನ ನಿಯಂತ್ರಣದಿಂದ ಆರ್ಥಿಕತೆಯಲ್ಲಿ ಹಣ ಪೂರೈಕೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಅಂದರೆ ನಮ್ಮ ಮಾರ್ಕೆಟಲ್ಲಿ, ಎಕಾನಮಿಯಲ್ಲಿ ಲಿಕ್ವಿಡಿಟಿಯನ್ನು, ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡೋ ಮುಖಾಂತರ ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಬೋದು ಮತ್ತು ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ಬೋದು. ಆ ಉದ್ದೇಶಕ್ಕಾಗಿ RBI 2 ತಿಂಗಳಿಗೊಮ್ಮೆ ಮಾನಿಟರಿ ಪಾಲಿಸಿಯನ್ನು ಡಿಕ್ಲೇರ್ ಮಾಡುತ್ತೆ. ಆ ಒಂದು ರೇಟ್ಗಳು ಏನೇನು ಪ್ರೈಸಲ್ಲಿದ್ದಾವೆ ಅಂತ ಡಿಕ್ಲೇರ್ ಮಾಡುತ್ತೆ. ಅದರಲ್ಲಿ ಈ ಮಾನಿಟರಿ ಪಾಲಿಸಿಯಲ್ಲಿ 2 ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಒಂದು ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ಡೈರೆಕ್ಟ್ ಇನ್ಸ್ಟ್ರೂಮೆಂಟ್. ಇದು ನೇರವಾಗಿರ್ತಕ್ಕಂಥದ್ದು, ಇದು ಇಂಡೈರೆಕ್ಟ್ ಆಗಿರ್ತಕ್ಕಂಥದ್ದು ಎರಡನೇದು. ಹಾಗಾದರೆ ನೇರವಾಗಿರ್ತಕ್ಕಂಥ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ CRR,
ಎರಡನೇದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂತ ಆಗುತ್ತೆ. ಸೊ ಈ ಎರಡು ನೇರವಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳಾಗ್ತವೆ. ಇವೆರಡರ ಮುಖಾಂತರ RBI ಒಂದು ಬೆಲೆ ಸ್ಥಿರತೆಯನ್ನು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುತ್ತೆ. ಹಾಗಾದರೆ ಇಂಡೈರೆಕ್ಟ್ ಆಗಿರ್ತಕ್ಕಂಥವು ಯಾವ್ಯಾವು? ಒಂದು ಬ್ಯಾಂಕ್ ರೇಟು, ಇನ್ನೊಂದು MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ, ಮೂರನೇದು ರೆಪೋ ರೇಟು, ನಾಲ್ಕನೇದು ರಿವರ್ಸ್ ರೆಪೋ ರೇಟು. ಈ ಒಟ್ಟು 6 ಇನ್ಸ್ಟ್ರೂಮೆಂಟ್ಗಳನ್ನು ಬಳಸಿ RBI ಈ ಒಂದು ಹಣದುಬ್ಬರವನ್ನು ಭಾರತದಲ್ಲಿ ಆರ್ಥಿಕತೆ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗುತ್ತೆ. ಹಾಗಾದರೆ ಈ 6 ಇನ್ಸ್ಟ್ರೂಮೆಂಟ್ಗಳು ಅಂದ್ರೆ ಏನು, ಎಕ್ಸಾಮಲ್ಲಿ ಏನು ಕೇಳ್ಬೋದು ಅದ್ರ ಮೇಲೆ ಅಂತ ಮುಂದೆ ನೋಡ್ತಾ ಹೋಗ್ತೀವಿ. ಈಗ ಪ್ರಸ್ತುತ RBI ಮಾನಿಟರಿ ಪಾಲಿಸಿಯಲ್ಲಿ ರೀಸೆಂಟ್ ಆಗಿರ್ತಕ್ಕಂಥ ಪಾಲಿಸಿಯಲ್ಲಿ ಏನೇನು ಪ್ರೈಸ್ ಇದೆ ಅಂತಲೂ ಕೂಡ ಕೇಳ್ಬೋದು. ಅಂದರೆ ರೆಪೋ ರೇಟ್ ಎಷ್ಟಿದೆ ಇತ್ತೀಚಿನ RBI ಮಾನಿಟರಿ ಪಾಲಿಸಿಲಿ ಅಂತ ಕೇಳ್ಬೋದು, ರಿವರ್ಸ್ ರೆಪೋ ರೇಟ್ ಎಷ್ಟಿದೆ, ಬ್ಯಾಂಕ್ ರೇಟ್ ಎಷ್ಟಿದೆ, ಅಥವಾ CRR ರೇಷಿಯೋ ಎಷ್ಟಿದೆ ಅಂತ ಕೇಳ್ಬೋದು, SLR ರೇಷಿಯೋ ಎಷ್ಟಿದೆ ಅಂತಲೂ ಕೂಡ ಕೇಳ್ಬೋದು ಪೇಪರ್ ಟಫ್ ಬಂದರೆ. ಹಾಗಾದರೆ ಪೇಪರ್ ಈಸಿ ಇದ್ದರೆ ರಿವರ್ಸ್ ರೆಪೋ ರೇಟು, ಪೇಪರ್ ಟಫ್ ಇದ್ದರೆ CRR SLR ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಸ್ತುತ FDA STA ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ FDAಗೆ ಈ ಒಂದು ಮಾನಿಟರಿ ಪಾಲಿಸಿಲಿ ಏನಿದೆ ಇವೇ ಡೀಟೇಲ್ಸೇ ಕೇಳ್ತಕ್ಕಂಥದ್ದು. ಯಾಕಂದರೆ ಇದು ರೀಸೆಂಟ್ ಪಾಲಿಸಿ ಆಗುತ್ತೆ. ಒಂದ್ಸಲ ಪ್ರೈಸ್ ಏನಿದೆ ಅಂತ ನೋಡ್ಕೊಂಬಿಡೋಣ. CRR ರೇಟು 3% ಇದೆ, SLR ರೇಟು 18% ಇದೆ, ರೆಪೋ ರೇಟು 4%, ರಿವರ್ಸ್ ರೆಪೋ ರೇಟು 3.35%, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 4.25%, ಬ್ಯಾಂಕ್ ರೇಟು 4.25% ಇದೆ. ಇವಂದ್ರೆ ಏನಂತ ಮುಂದೆ ನೋಡ್ತಾ ಹೋಗ್ತೀವಿ. ಈ ಪ್ರೈಸ್ ಅಷ್ಟೇ ಈಗ ಸದ್ಯ ನೆನಪಿರಲಿ ಏನಿದೆ ಕರೆಂಟ್ ರೇಟ್ ಅಂತ. ಓಕೆ, ಕ್ವಶನ್ ನಂಬರ್ 2, ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಎಂದರೇನು? ಅಂದರೆ ವಾಟ್ ಈಸ್ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಅಂತ. ಓಕೆ, ಸೊ ನೋಡೋಣವಾ. ಈಗ ರೆಪೋ ದರ ಎಷ್ಟಿದೆ ನೋಡಿ, ರೆಪೋ ರೇಟು 4% ಇದೆ, ರಿವರ್ಸ್ ರೆಪೋ ರೇಟು 3.35% ಇದೆ. ಹಾಗಾದರೆ ಇವು ಅಂದರೆ ಏನಂತ ಇವತ್ತು ನೋಡ್ತಾ ಹೋಗೋಣ. ನೋಡಿ, ರೆಪೋ ರೇಟ್ ಅಂದರೆ ರೆಪೋ ದರವು ಬ್ಯಾಂಕ್ಗಳು RBIನಿಂದ 7 ಅಥವಾ 14 ದಿನಗಳವರೆಗೆ ಅಲ್ಪಾವಧಿಗೆ ಸಾಲ ಪಡೆಯುವ ದರವಾಗಿದೆ. ರೆಪೋ ರೇಟ್ ಆಗುತ್ತೆ. ಅಂದರೆ ಒಂದು ಶಾರ್ಟ್ ಟರ್ಮ್ ಲೋನ್ ಅಂತ ಕರಿತೀವಿ ರೆಪೋ ರೇಟು. ಇನ್ನು ರಿವರ್ಸ್ ರೆಪೋ ರೇಟ್ ಅಂದರೆ ರಿವರ್ಸ್ ರೆಪೋ ದರವು ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ಇರಿಸಿದಾಗ ಅದಕ್ಕೆ ಪಡೆಯುವ ಬಡ್ಡಿ ದರವಾಗಿದೆ. ಓಕೆ, ಸೊ ಇನ್ನೂ ಅರ್ಥ ಆಗದೆ ಹೋದರೆ ಒಂದು ಇಮೇಜ್ ಮುಖಾಂತರ ನೋಡೋಣ. ಈಗ ನೋಡಿ, ಫಸ್ಟು ರೆಪೋ ರೇಟು ಏನು ರೇಟಲ್ಲಿದೆ? 4%ಅಲ್ಲಿದೆ. ಇದರ ಅರ್ಥ ಇವಾಗ RBI ಏನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ RBI ಏನು ಮಾಡುತ್ತೆ, ಸಪೋಸ್ SBIಗೆ ಒಂದಷ್ಟು ಸಾಲವನ್ನು ಕೊಡುತ್ತೆ. ಯಾಕಂದರೆ SBI ಬೇರೆ ಬೇರೆ ಕಸ್ಟಮರ್ಸ್ಗೆ, ಆರ್ಗನೈಸೇಷನ್ಸ್ಗೆ, ಇಂಡಿವಿಜುವಲ್ಸ್ಗೆ ಸಾಲವನ್ನು ಕೊಡಬೇಕಾದ್ರೆ ಅದಕ್ಕೆ ದುಡ್ಡು ಬೇಕಾಗಿರ್ತಕ್ಕಂಥದ್ದು ಎಲ್ಲಿಂದ ತಗೊಳುತ್ತೆ? ರಿಸರ್ವ್ ಬ್ಯಾಂಕಿಂದ ತಗೊಳುತ್ತೆ. ಆ ರಿಸರ್ವ್ ಬ್ಯಾಂಕಿಂದ ಯಾವ ರೇಟಲ್ಲಿ SBI ಸಾಲವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸಾಲವೇ, ಆ ಸಾಲದ ದರವೇ ರೆಪೋ ರೇಟ್ ಆಗುತ್ತೆ, ರೆಪೋ ದರ ಆಗುತ್ತೆ. ಅಂದರೆ SBI ಬ್ಯಾಂಕು RBIಯಿಂದ ತೆಗೆದುಕೊಳ್ತಕ್ಕಂಥ ಸಾಲದ ದರವನ್ನು ರೆಪೋ ದರ ಅಂತ ಕರಿತೀವಿ. ಅದು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು. ಇಲ್ಲಿ ನಾವು SBIನ ಜಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀವಿ. ಹಾಗಾದರೆ ಈ ರೆಪೋ ದರ ಏನಿದೆ ಈಗ 4%ಅಲ್ಲಿದೆ. ಈ ರೆಪೋ ದರದಲ್ಲಿ 4%ಅಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೆ SBI. ನಂತರ ಆ ಸಾಲವನ್ನು ಬೇರೆ ಬೇರೆ ಕಸ್ಟಮರ್ಸ್ಗೆ, ಬಾರೋವರ್ಸ್ಗೆ ನೀಡುತ್ತೆ. ಈಗ 4%ಅಲ್ಲಿ 1 ಕೋಟಿ ರೂಪಾಯಿನ SBI RBIಯಿಂದ ತೆಗೆದುಕೊಂಡಿದೆ ಅಂದ್ಕೊಂಡ್ರೆ ಆ 1 ಕ್ರೋರಲ್ಲಿ ಆ 1 ಕ್ರೋರನ್ನು ಬೇರೆ ಬೇರೆ ಒಂದು ಸಾಲ ಕೇಳ್ಕೊಂಡು ಆ ಬ್ಯಾಂಕಿಗೆ ಬಂದವ್ರಿಗೆ ಹಂಚ್ತಾ ಹೋಗುತ್ತೆ. ಅದು ಜಸ್ಟ್ 4%ಅಲ್ಲಿ ಕೂಡ ಅಲ್ಲ, ಬದಲಾಗಿ ಒಂದಷ್ಟು ಲಾಭವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಒಂದು 7% ಅಥವಾ 8%ಅಲ್ಲಿ ಕೊಡುತ್ತೆ. ಸೊ ಇದು ರೆಪೋ ದರ ಆಗುತ್ತೆ. ನೆಕ್ಸ್ಟ್ ರಿವರ್ಸ್ ರೆಪೋ ದರ ಅಂದ್ರೇನು ನೋಡಿ. ಮೊದಲನೇದಾಗಿ ರೆಪೋ ದರ ಅಂದರೆ ಬ್ಯಾಂಕ್ಗಳು RBIನಿಂದ ಅಲ್ಪಾವಧಿಗೆ ಸಾಲ ಪಡೆಯುವ ದರ ರೆಪೋ ದರ. ಈಗ ನೆಕ್ಸ್ಟ್ ರಿವರ್ಸ್ ರೆಪೋ ದರ. ರಿವರ್ಸ್ ಅಂದರೆ ನೋಡಿ, ರೆಪೋ ದರಕ್ಕೆ ರಿವರ್ಸ್ ಅಂದರೆ ಬ್ಯಾಂಕ್ಗಳು RBIಯಿಂದ ತೆಗೆದುಕೊಂಡ್ರೆ ರೆಪೋ, ಬ್ಯಾಂಕ್ಗಳೇ ದುಡ್ಡನ್ನು RBIಗೆ ವಾಪಸ್ ಕೊಟ್ಟರೆ ಅಥವಾ RBIಯಲ್ಲೇ ಡೆಪಾಸಿಟ್ ಮಾಡಿದರೆ ಅದು ರಿವರ್ಸ್ ರೆಪೋ ಆಗುತ್ತೆ. ನೋಡಿ, ರಿವರ್ಸ್ ಅಂದರೆ ಈಗ ಕೆಲವೊಂದ್ಸಲ ಏನಾಗುತ್ತೆ, ಸಾಲ ತೆಗೆದುಕೊಳ್ತಕ್ಕಂಥವ್ರು ಭಾಳ ಕಡಿಮೆ ಜನ ಇರ್ತಾರೆ, ಸಾಲವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಈ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಹಣ ಇರುತ್ತೆ. ಆ ಹಣವನ್ನು ಅವ್ರು ಏನು ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಡ್ತಾರೆ. ನೋಡಿ, ಮೋರ್ ಡೆಪಾಸಿಟ್ಸ್ ಫ್ರಮ್ ದ ಬ್ಯಾಂಕ್, ವಾಪಸ್ ರಿಸರ್ವ್ ಬ್ಯಾಂಕಿಗೆ ಸಾಲವನ್ನು ಕೊಡ್ತಾರೆ. ಅಂಥ ಒಂದು ರೇಟ್, ಯಾವ ರೇಟಲ್ಲಿ ಆ ಸಾಲವನ್ನು ಕೊಡ್ತಾರೆ ಅಂದರೆ ರಿವರ್ಸ್ ರೆಪೋ ರೇಟ್ ದರದಲ್ಲಿ. ಅಂದರೆ ಬ್ಯಾಂಕ್ಗಳು ತಮ್ಮಲ್ಲಿರುವ ಹೆಚ್ಚಿನ ಹಣವನ್ನು ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಾಗ ರಿಸರ್ವ್ ಬ್ಯಾಂಕು ಯಾವ ದರದಲ್ಲಿ ಅವರಿಗೆ ಬಡ್ಡಿ ಕೊಡುತ್ತೆ ಅಂದರೆ ರಿವರ್ಸ್ ರೆಪೋ ರೇಟ್ ದರದಲ್ಲಿ ಕೊಡುತ್ತೆ. ಇವಾಗ ಸದ್ಯ ಎಷ್ಟಿದೆ ಅಂದರೆ 3.35% ಇದೆ. ಹೌದು ನೋಡಿ, RBI ಬ್ಯಾಂಕ್ಗಳಿಗೆ ಸಾಲ ಕೊಟ್ಟರೆ ಹೆಚ್ಚಿನ ದರದಲ್ಲಿ ಕೊಡುತ್ತೆ, 4% ಕೊಡುತ್ತೆ.
ಒಂದು ವೇಳೆ ಬ್ಯಾಂಕ್ಗಳು ಹೆಚ್ಚಿನ ಹಣವನ್ನು ಆರ್ ಬಿ ಐಲಿ ಇಟ್ಟಾಗ ಆರ್ ಬಿ ಐ ಏನು ಮಾಡುತ್ತೆ, ಸ್ವಲ್ಪ ಕಡಿಮೆ ದರದಲ್ಲೇ ಕೊಡುತ್ತೆ. ನೋಡಿ 3.35%ಅಲ್ಲೇ ಕೊಡುತ್ತೆ ಅಲ್ವಾ. ಸೊ ಇದು ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ಗಳು. ಇನ್ನೊಮ್ಮೆ ಡೆಫಿನಿಷನ್ ನೋಡೋದಾದರೆ, ರೆಪೋ ದರ ಅಂದ್ರೇನು, ಬ್ಯಾಂಕ್ಗಳು ಆರ್ ಬಿ ಐಯಿಂದ ಸಾಲ ತೆಗೆದುಕೊಂಡ್ರೆ ಯಾವ ದರದಲ್ಲಿ ತೆಗೆದುಕೊಳ್ತೇವೆ ಅಂದರೆ 4% ಸದ್ಯಕ್ಕೆ ತೆಗೆದುಕೊಳ್ತೇವೆ, ಅದು ರೆಪೋ ದರ. ಇನ್ನು ರಿವರ್ಸ್ ರೆಪೋ ದರ ಅಂದರೆ ಬ್ಯಾಂಕ್ಗಳಲ್ಲಿ ತಮ್ಮಲ್ಲಿರ್ತಕ್ಕಂಥ ಹೆಚ್ಚುವರಿ ಹಣವನ್ನು ಏನು ಮಾಡ್ತೇವೆ, ರಿಸರ್ವ್ ಬ್ಯಾಂಕಲ್ಲಿ ಇರಿಸಿದಾಗ ರಿಸರ್ವ್ ಬ್ಯಾಂಕ್ ಯಾವ ಬಡ್ಡಿ ದರದಲ್ಲಿ ಕೊಡುತ್ತೆ ಅಂದರೆ ಅದು ರಿವರ್ಸ್ ರೆಪೋ ದರದಲ್ಲಿ ಕೊಡುತ್ತೆ. ಈಗ 3.35% ಇದೆ. ಇನ್ನೊಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಇದೆ, ಬ್ಯಾಂಕ್ ದರ ಅಂದ್ರೆ ಏನು, ಅಥವಾ ಡಿಸ್ಕೌಂಟ್ ರೇಟ್ ಅಥವಾ ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಇದೇನಾಗುತ್ತೆ, ದೀರ್ಘಾವಧಿಗೆ ಬ್ಯಾಂಕ್ಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ನಿಂದ ಸಾಲವನ್ನು ಪಡಿತವೆ. ಅದು ಯಾವಾಗಲೂ ರೆಪೋ ದರಕ್ಕಿಂತಲೂ ಜಾಸ್ತಿ ಇರುತ್ತೆ. ನೋಡಿ, ರೆಪೋ ರೇಟ್ 4% ಇದ್ದರೆ ಬ್ಯಾಂಕ್ ರೇಟು 4.25% ಇದೆ. ಅಂದರೆ ರೆಪೋ ದರಕ್ಕಿಂತ ಯಾವಾಗಲೂ ಬ್ಯಾಂಕ್ ರೇಟ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕ್ವಶನ್ ಬಂದರೆ, ರೆಪೋ ದರಕ್ಕಿಂತಲೂ ಬ್ಯಾಂಕ್ ದರ ಹೆಚ್ಚಿಗೆ ಇರುತ್ತೆ. ಮತ್ತು ರೆಪೋ ದರವು ಅಲ್ಪಾವಧಿಗೆ ತೆಗೆದುಕೊಂಡರೆ ಬ್ಯಾಂಕ್ ದರವು ದೀರ್ಘಾವಧಿಗೆ ತೆಗೆದುಕೊಳ್ತಾರೆ, 6 ಮಂತ್ 1 ಇಯರ್ ಈ ಥರ ತೆಗೆದುಕೊಳ್ತಾರೆ. ಸೊ ಇದು ರಿವರ್ಸ್ ರೆಪೋ ದರ ಮತ್ತು ರೆಪೋ ದರಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ. ಸೊ ಇಷ್ಟು ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇನ್ನೆರಡು ಇನ್ಸ್ಟ್ರೂಮೆಂಟ್ಗಳಾಗಿರ್ತಕ್ಕಂಥದ್ದು CRR ಮತ್ತು SLR. ಇವುಗಳನ್ನು ನೇರ ಅಥವಾ ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಹಾಗಾದರೆ CRR ಮತ್ತು SLRಗಳ ಅಂದ್ರೆ ಏನು, ಅವುಗಳ ಅವಶ್ಯಕತೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ಮೊದಲು CRR ಅಂದರೆ ಒಂದೊಂದ್ಸಲ ನೇರವಾಗಿ ವಿಸ್ತೃತ ರೂಪ ಕೇಳಿಬಿಡ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೇನು ಅಂತ ಕೇಳ್ತಾರೆ. ಏನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ, ನೋಡಿ, ನಗದು ಮೀಸಲು ಅನುಪಾತ. ಅಂದರೆ ಬ್ಯಾಂಕ್ಗಳು ತಾವು ಸ್ವೀಕರಿಸುವ ನಗದು ಠೇವಣಿಗಳಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾದ ಶೇಕಡಾವಾರು ಮೊತ್ತವನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಓಕೆ, ಸೊ ಡೆಫಿನೇಷನ್ ಅರ್ಥ ಆಗದೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೆಕ್ಸ್ಟು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಅಂದ್ರೇನು ಅಲ್ವಾ. ಇದನ್ನು ಕನ್ನಡದಲ್ಲಿ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಕರಿತೀವಿ. ಒಂದು ಬ್ಯಾಂಕು ತನ್ನ ಒಟ್ಟು ಠೇವಣಿಗಳ ಕನಿಷ್ಠ ಶೇಕಡಾವಾರು ಠೇವಣಿಯನ್ನು ನಗದು, ಚಿನ್ನ ಅಥವಾ ಇತರ ಭದ್ರತೆಗಳ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾಗುತ್ತೆ. ಸೊ ಇದು ಡೆಫಿನೇಷನ್ ಅರ್ಥ ಆಗದೆ ಹೋದರೆ ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ, ನೋಡೋಣ ಅರ್ಥ ಆಗುತ್ತೆ ಇಲ್ವೋ. ಫಸ್ಟು CRR ನಗದು ಮೀಸಲು ಅನುಪಾತ. ಈಗ ಅಮರೇಶ್ ಪೋತ್ನಾಳ್ ಹೋಗಿ 1,000 ರೂಪಾಯಿಯನ್ನು SBI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀನಿ ಅನ್ಕೊಳ್ಳೋಣ. ಓಕೆ, 1,000 ರೂಪಾಯಿನ ನಾನು SBI ಬ್ಯಾಂಕ್ಗೆ ಹೋಗಿ ಇಡ್ತಾ ಇದ್ದೀನಿ. ಆ 1,000 ರೂಪಾಯಿದಲ್ಲಿ SBI ಬ್ಯಾಂಕ್ ತೆಗೆದುಕೊಂಡು ಏನು ಮಾಡುತ್ತೆ, ಎಷ್ಟು CRR ರೇಟ್ ಇದೆ, ಎಷ್ಟು SLR ರೇಟ್ ಇದೆಯೋ ಆ ಒಂದು ಅಮೌಂಟಲ್ಲಿ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆ 1,000 ರೂಪಾಯಿದಲ್ಲಿ ಒಂದಷ್ಟು ಅಮೌಂಟನ್ನು RBIಯಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಂದರೆ ಈಗ ನಾನು 1,000 ರೂಪಾಯಿ ಹೋಗಿ SBI ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ಅದರಲ್ಲಿ CRR ರೇಟ್ ಏನಾದರೂ 6% ಇದ್ದರೆ 1,000 ರೂಪಾಯಿದಲ್ಲಿ 6% ಅಂದರೆ 60 ರೂಪೀಸ್ನ 60 ರೂಪಾಯಿನ CRR ರೇಟಲ್ಲಿ ಇಡಬೇಕಾಗುತ್ತೆ RBIಯಲ್ಲಿ. ಅದಕ್ಕೋಸ್ಕರ ನೋಡಿ, ನಗದು ಮೀಸಲು ಅನುಪಾತ ಅಂದರೆ ಬ್ಯಾಂಕ್ಗಳು ತಾವು ಸ್ವೀಕರಿಸುವ ನಗದು ಠೇವಣಿಗಳಲ್ಲಿ, ಅಂದರೆ ಈ ಕೇಸಲ್ಲಿ 1,000 ರೂಪಾಯಿದಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕಾದ ಶೇಕಡಾವಾರು ಮೊತ್ತ ಎಷ್ಟು, 6% ಅಂತ ಇದ್ದರೆ ಆ 1,000 ರೂಪಾಯಿದಲ್ಲಿ 6% ಅಂದರೆ 60 ರೂಪೀಸ್ನ CRR ಆಗಿ ಇಡಬೇಕಾಗುತ್ತೆ, ಅದು RBIಯಲ್ಲಿ. ಇದು CRR ನಗದು ಮೀಸಲು ಅನುಪಾತ ಆಯಿತು. ನೆಕ್ಸ್ಟ್ ಒಂದು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂದರೆ ಒಂದು ಬ್ಯಾಂಕು ತನ್ನ ಒಟ್ಟು ಠೇವಣಿಗಳ ಕನಿಷ್ಠ ಶೇಕಡಾವಾರು ಠೇವಣಿ. ಅಂದರೆ ಈಗ ನಾನು 1,000 ರೂಪೀಸ್ ಹೋಗಿಟ್ಟೆ, ಇನ್ನೊಬ್ರು ಯಾರೋ ಹೋಗಿ 2,000 ಇಟ್ಟರು, ಇನ್ನೊಬ್ರೇನು 1,00,000 ರೂಪೀಸ್ ಇಡ್ತಾರೆ. ಆ ಎಲ್ಲ ಒಟ್ಟು ಠೇವಣಿ ಎಷ್ಟು ಬರುತ್ತೋ ಒಂದು ಬ್ಯಾಂಕಲ್ಲಿ ಅದರ SLR ರೇಟನ್ನು ಅಮೌಂಟನ್ನು RBIಗೆ ಕೊಡಬೇಕಾಗುತ್ತೆ. ಅದು ನಗದು ರೂಪದಲ್ಲಾಗಿರ್ಬೋದು, ಚಿನ್ನದ ರೂಪದಲ್ಲಾಗಿರ್ಬೋದು, ಅಥವಾ ಇತರ ಸೆಕ್ಯೂರಿಟೀಸ್ ಅಥವಾ ಭದ್ರತೆಗಳ ರೂಪದಲ್ಲಾದರೂ ಆಗಿರ್ಬೋದು. ಹಾಗಾದರೆ ಈಗ ನಂದು 1,000 ರೂಪಾಯಿಯಲ್ಲಿ 6% CRR ರೇಟನ್ನು ನಗದು ಮೀಸಲು ಅನುಪಾತವನ್ನು 60 ರೂಪೀಸ್ ಇಡೋದಲ್ಲದೆ ಬ್ಯಾಂಕ್ ಏನು ಮಾಡಬೇಕಾಗುತ್ತೆ, ಆ 1,000 ರೂಪಾಯಿದ SLR ರೇಟ್ ಏನಾದರೂ 20% ಇದ್ದರೆ 1,000 ರೂಪಾಯಿದಲ್ಲಿ 20% ಅಂದರೆ 200 ರೂಪೀಸನ್ನು ಕೂಡ ಶಾಸನಬದ್ಧ ದ್ರವ್ಯತಾ ಅನುಪಾತದಲ್ಲಿ ಇಡಬೇಕಾಗುತ್ತೆ RBIಯಲ್ಲಿ. ನೋಡಿ, ಒಂದು CRR, ಇನ್ನೊಂದು SLR. CRR ಅಂದರೆ ಠೇವಣಿ ಎಷ್ಟು ಇಡ್ತೀವೋ ಅದರದ್ದು 6% ಅನ್ನು ಇಡಬೇಕಾಗುತ್ತೆ RBIಯಲ್ಲಿ. SLR ಅಂದರೆ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಿ ಅದರದ್ದು 20% RBIಯಲ್ಲಿ ಇಡಬೇಕಾಗುತ್ತೆ. ಸೊ ಅದು ನಗದು ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಅಥವಾ ಇತರ ಸೆಕ್ಯೂರಿಟೀಸ್ ಆಗಿರ್ಬೋದು. CRR ಕ್ಯಾಶ್ ಇಡಬೇಕಾಗತ್ತೆ, SLR ಸೆಕ್ಯೂರಿಟೀಸ್ ಅಥವಾ ಚಿನ್ನ ಆಗಿರ್ಬೋದು, ಈವನ್ ಕ್ಯಾಶಲ್ಲಿ ಕೂಡ ಇಡ್ಬೋದು. ಸೊ ಇದು CRR ಮತ್ತು SLRಗಳಿಗಿರ್ತಕ್ಕಂಥ ವ್ಯತ್ಯಾಸ. ಹಾಗಾದರೆ ಪ್ರೆಸೆಂಟು
ಈ ಒಂದು ಆರ್ ಬಿ ಐ ಮಾನಿಟರಿ ಪಾಲಿಸಿಲಿ ಎಷ್ಟು ರೇಟ್ ಇದೆ CRR ಮತ್ತು SLR ಅಂತ ಕೇಳ್ಬೋದು. ಹಾಗಾಗಿ ಕ್ಯಾಶ್ ರಿಸರ್ವ್ ರೇಷಿಯೋ 3%, SLR 18% ಇದೆ. ಅಂದರೆ ಈಗ 1000 ರೂಪಾಯಿ ನಾನು ಹೋಗಿ SBI ಬ್ಯಾಂಕ್ ಗೆಟ್ರೆ ಅದರದ್ದು 30 ರೂಪೀಸನ್ನ ಏನು ಮಾಡುತ್ತೆ, RBI ಅಲ್ಲಿ ಇಡುತ್ತೆ CRR ರೇಷಿಯೋ ಪ್ರಕಾರ. ಇನ್ನು ಅದೇ 1000 ರೂಪಾಯಿದಲ್ಲಿ SBI ಏನು ಮಾಡುತ್ತೆ, 18% ಅಂದರೆ 180 ರೂಪೀಸನ್ನ ಈಗ RBIಗೆ ಕಟ್ಟುತ್ತೆ. ಯಾಕಂದರೆ SLR 18% ಇದೆ. ಅರ್ಥ ಆಯಿತು ಅನ್ಕೊಳ್ತೀನಿ. ಈ ಆ್ಯಕ್ಚುಲಿ CRR ಮತ್ತು SLRಗಳು ಬೇರೆ ಬೇರೆ ಪ್ರೈಸಲ್ಲಿದ್ದವು. ಹಿಂದೆ ಭಾಳಷ್ಟು ಇತ್ತು CRR ಮತ್ತು SLR. ಆದರೆ ಏನಾಗ್ಬಿಡುತ್ತೆ, ಹಣದ ಅರಿವು ಕಡಿಮೆ ಆಗ್ಬಿಡುತ್ತೆ. ನೋಡಿ, ನನ್ನ 1000 ರೂಪಾಯಿದಲ್ಲಿ 180 ಇಡೋದಕ್ಕೂ ಒಂದು 500 ರೂಪಾಯಿನ RBI ಅಲ್ಲಿ ಇಡೋದಕ್ಕೂ ವ್ಯತ್ಯಾಸ ಇದೆ. ಅಂದರೆ ನೋಡಿ, CRR ಮತ್ತು SLR ರೇಟ್ಗಳು ಜಾಸ್ತಿ ಆದಂಗಲ್ಲಿ ಏನಾಗುತ್ತೆ, ಬ್ಯಾಂಕಲ್ಲಿ ಕಡಿಮೆ ಅಮೌಂಟ್ ಉಳಿಯುತ್ತೆ. ನೋಡಿ, ಈ ಕೇಸಲ್ಲಿ ಏನಾಯಿತು, 1000 ರೂಪೀಸಲ್ಲಿ 60 ಮತ್ತು 260 ರೂಪೀಸ್ RBIಗೆ ಹೋದರೆ ಉಳಿದಿರೋದೇ 740 ರೂಪೀಸ್. ಆ 740 ರೂಪೀಸಲ್ಲಿ ಬೇರೆ ಬೇರೆಯವರಿಗೆ ಲೋನನ್ನು ಕೊಡಬೇಕಾಗುತ್ತೆ ಅಲ್ವಾ. ಸೊ 740 ರೂಪೀಸ್ ಈ ರೇಟಲ್ಲಿ ಆದರೆ, ಒಂದು ವೇಳೆ CRR ಜಾಸ್ತಿ ಆದರೆ, SLR ಜಾಸ್ತಿ ಆದರೆ ಏನಾಗುತ್ತೆ, RBIಯಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥ ಅಮೌಂಟ್ ಜಾಸ್ತಿ ಆಗುತ್ತೆ, ಬ್ಯಾಂಕ್ ಕೈಯಲ್ಲಿ ಕಡಿಮೆ ಹಣ ಉಳಿಯುತ್ತೆ. ಕಡಿಮೆ ಹಣ ಉಳಿದಾಗ ಅದು ಕಸ್ಟಮರ್ಗೆ ಕಡಿಮೆ ಹಣವನ್ನು ಸಾಲ ಕೊಡಬೇಕಾಗುತ್ತೆ. ಹಾಗಾಗಿ ಈ CRR ಮತ್ತು SLRಗಳನ್ನು ಕಡಿಮೆ ಮಾಡಬೇಕು ಅಂತ ನರಸಿಂಹನ್ ಕಮಿಟಿಯವರು ರೆಕಮೆಂಡ್ ಮಾಡ್ತಾರೆ. ಸೊ ಬ್ಯಾಂಕ್ಗಳಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಭಾರತದಲ್ಲಿ ನರಸಿಂಹನ್ ಕಮಿಟಿಯನ್ನು 2 ಬಾರಿ ನೇಮಕ ಮಾಡ್ತಾರೆ. ಆ 2 ಬಾರಿ ಅವರು ಈ ಒಂದು ರೆಕಮೆಂಡೇಶನ್ಗಳನ್ನು ಮಾಡ್ತಾರೆ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ CRR ಮತ್ತು SLRಗಳು ಜಾಸ್ತಿ ಆದಷ್ಟು ಹಣದ ಅರಿವು ಕಡಿಮೆ ಆಗುತ್ತೆ. CRR ಮತ್ತು SLRಗಳು ಕಡಿಮೆ ಆದಷ್ಟು ಹಣದ ಅರಿವು ಜಾಸ್ತಿ ಆಗುತ್ತೆ ಬ್ಯಾಂಕ್ಗಳಲ್ಲಿ. ಆಗ ನಮ್ಮ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವುಗಳನ್ನು ಕಂಟ್ರೋಲ್ ಮಾಡೋದ ಮುಖಾಂತರ ನಮ್ಮ ದೇಶದಲ್ಲಿ ಹಣದುಬ್ಬರವನ್ನು, ಆರ್ಥಿಕ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತೆ RBI. ಸೊ ಇದು ಕೂಡ ಅರ್ಥ ಆಯಿತು ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟು, ಹಾಗಾದರೆ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು? ಇವಾಗ ತಾನೇ ಹೇಳ್ತಾ ಇದ್ದೆ ಅಲ್ವಾ, ವಿಚ್ ಆರ್ಗನೈಜೇಷನ್ ಕಂಟ್ರೋಲ್ಸ್ ದಿ ಇನ್ಫ್ಲೇಷನ್ ಇನ್ ಇಂಡಿಯಾ? ಓಕೆ, RBI, SBI, IMF, ಫೈನಾನ್ಸ್ ಕಮಿಷನ್, ಈ 4ರಲ್ಲಿ ಇವಾಗ ತಾನೇ ಮಾತಾಡ್ತಾ ಇದ್ವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಭಾರತದಲ್ಲಿ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆಯಾಗಿದೆ. ಓಕೆ, ಹಾಗಾದರೆ RBI ಒಟ್ಟು 6 ಇನ್ಸ್ಟ್ರೂಮೆಂಟ್ಗಳ ಮುಖಾಂತರ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಡೈರೆಕ್ಟ್ ಇನ್ಸ್ಟ್ರೂಮೆಂಟಲ್ಲಿ CRR ಮತ್ತು SLR, ಈ ಕಡೆ ಇಂಡೈರೆಕ್ಟ್ ಇನ್ಸ್ಟ್ರೂಮೆಂಟಲ್ಲಿ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, MSF ಮತ್ತು ಬ್ಯಾಂಕ್ ರೇಟ್ಗಳು ಬರ್ತವೆ. ಇವುಗಳ ಒಂದು ರೇಷಿಯೋವನ್ನು, ಇವುಗಳ ಒಂದು ಪ್ರೈಸನ್ನು ಚೇಂಜ್ ಮಾಡುವ ಮುಖಾಂತರ ನಮ್ಮ ದೇಶದಲ್ಲಿ RBI ಹಣದುಬ್ಬರವನ್ನು ನಿಯಂತ್ರಣವನ್ನು ಮಾಡುತ್ತೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ಈಗ ಸಪೋಸ್ ಬ್ಯಾಂಕ್ ರೇಟು 4.25% ಇದೆ, ರೆಪೋ ರೇಟು 4% ಇದೆ. ಈ ಒಂದು ಪರ್ಸೆಂಟ್ಗಳಲ್ಲಿ SBI ಏನು ಮಾಡಬೇಕಾಗತ್ತೆ, RBIಯಿಂದ ಸಾಲವನ್ನು ತೆಗೆದುಕೊಂಡು ಕಸ್ಟಮರ್ಸ್ಗೆ ಸಾಲವನ್ನು ಕೊಡೋ ಮುಖಾಂತರ ಆದಾಯವನ್ನು ಗಳಿಸ್ಬೇಕಾಗುತ್ತೆ. ಆದರೆ ಕಸ್ಟಮರ್ಸ್ ಆಗಿರ್ತಕ್ಕಂಥವ್ರು ನಾವೇನು ಮಾಡ್ತೀವಿ, ಆದಷ್ಟು ನಮ್ಮ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬೇಕು ಅಂತ ಬಯಸ್ತೀವಿ ಅಲ್ವಾ. ಸಪೋಸ್ ಈಗ RBI SBI ಅಥವಾ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಸಾಲ ರೇಟ್ ಜಾಸ್ತಿ ಇದೆ ಅಂದ್ಕೊಳ್ಳೋಣ, ಒಂದು 7 ಅಥವಾ 8% ಇದೆ ಅಂದ್ಕೊಳ್ಳೋಣ. 7-8%ಗೆ RBIಯಿಂದ SBI ಸಾಲವನ್ನು ತೆಗೆದುಕೊಂಡ್ರೆ ಅದು ಕಸ್ಟಮರ್ಗೆ 10 ಅಥವಾ 11% ಕೊಡಬೇಕಾಗುತ್ತೆ. ಇಷ್ಟು ಪರ್ಸೆಂಟು ಇಂಟ್ರೆಸ್ಟ್ ರೇಟ್ ಇದ್ದರೆ ನಾವು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಮುಂದೆ ಬರೋದಿಲ್ಲ ಅಲ್ವಾ. ಹಾಗಾದರೆ ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರದೆ ಹೋದರೆ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, RBI ಏನಾದರೂ ಬ್ಯಾಂಕ್ ರೇಟನ್ನು, ರೆಪೋ ರೇಟನ್ನು ಜಾಸ್ತಿ ಮಾಡಿದರೆ, ಅರೌಂಡ್ 8% ಏನಾದರೂ ಮಾಡಿದರೆ, ಅವಾಗ ಏನಾಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಮುಂದೆ ಬರೋದಿಲ್ಲ. ಯಾಕೆ SBI ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರಲ್ಲ? 8-9% RBI ರೇಟ್ ಇದ್ದರೆ, ಯಾಕಂದರೆ ಜಾಸ್ತಿ ರೇಟಲ್ಲಿ ಅದು ಕಸ್ಟಮರ್ಸಿಗೆ ಕೊಡಬೇಕಾಗುತ್ತೆ. ಕಸ್ಟಮರ್ಸ್ ಜಾಸ್ತಿ ರೇಟ್ ಇದ್ದರೆ ಸಾಲವನ್ನು ತೆಗೆದುಕೊಳ್ಳೋಕೆ ಮುಂದೆ ಬರೋದಿಲ್ಲ, ವೆಯ್ಟ್ ಮಾಡ್ತಾ ಇರ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಲಿ ಅಂತ. ಅವಾಗ ಏನಾಗುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಡೌನ್ ಆಗುತ್ತೆ. ದೇರ್ ಇಸ್ ಎ ಫಾಲ್ ಇನ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಲ್ವಾ. ಹೌದು, ಜಾಸ್ತಿ ಸಾಲವನ್ನು ತೆಗೆದುಕೊಳ್ಳದೆ ಹೋದರೆ ಇಂಡಸ್ಟ್ರೀಸು, ಆರ್ಗನೈಜೇಷನ್ಸು, ಕಂಪನಿಗಳು ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಮಾಡೋಕ್ಕೆ ಸಾಧ್ಯ? ಲಿಮಿಟೆಡ್ ಆಗಿ ಮಾಡ್ತಾ ಹೋಗ್ತವೆ. ಈ ಫಾಲ್ ಇನ್ ಬಿಸ್ನೆಸ್ ಆ್ಯಕ್ಟಿವಿಟಿ ಆಗೋದ್ರಿಂದ ಏನಾಗುತ್ತೆ, ಜನರ, ಉದ್ಯೋಗಿಗಳ, ಕಂಪನಿಗಳ ಇನ್ಕಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಕಮ್ ಕಡಿಮೆ ಆಗಿದೆ ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗುತ್ತೆ. ಈಗ ನಮ್ಮ ಇನ್ಕಮ್ ಇಲ್ಲ ಅಂದಾಗ ನಾವು TV ತಗೊಳ್ಳೋದು, ಹೊಸ ಮೊಬೈಲ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಮನೆ ಕಟ್ಸೋದು ಮಾಡೋದೇ ಇಲ್ಲ ಅಲ್ವಾ. ಹಾಗಾಗಿ ಇನ್ಕಮ್ ಕಡಿಮೆ ಆದಂಗೆಲ್ಲ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸ್ಪೆಂಡಿಚರ್ ಕಡಿಮೆ ಆಯಿತು, ಇನ್ಕಮ್ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ,
ಆ ಒಂದು ವಸ್ತುಗಳಿಗೆ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಕಡಿಮೆ ಆಗುತ್ತೆ. ನಮ್ಮ ಇನ್ಕಮ್ ಕಡಿಮೆ ಆಗಿದೆ ಅಂದರೆ ನಾವು ಟಿ ವಿ ಪರ್ಚೇಸ್ ಮಾಡಲ್ಲ, ಮೊಬೈಲ್ ಪರ್ಚೇಸ್ ಮಾಡಲ್ಲ, ಅಥವಾ ಇನ್ನೊಂದು ಯಾವುದೋ ವಸ್ತು ಪರ್ಚೇಸ್ ಮಾಡಲ್ಲ, ಅಥವಾ ನಾವು ಮೂವೀಸ್ ನೋಡೋಕ್ಕೆ ಹೋಗಲ್ಲ. ಆದಷ್ಟು ನಮ್ಮ ಇನ್ಕಮ್ ಕಡಿಮೆ ಇರೋದ್ರಿಂದ ಖರ್ಚು ಕಡಿಮೆ ಮಾಡ್ತಾ ಹೋಗ್ತೀವಿ. ಆಗ ಆಟೋಮೆಟಿಕಲ್ ಆ ಒಂದು ವಸ್ತುಗಳ ಡಿಮ್ಯಾಂಡು ಕಡಿಮೆ ಆಗ್ತಾ ಬರುತ್ತೆ. ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂದಾಗ ಏನಾಗುತ್ತೆ, ಅದರ ಒಂದು ಪ್ರೈಸ್ ಲೆವೆಲ್ಲು ಡೌನ್ ಆಗುತ್ತೆ ಅಲ್ವಾ. ಪ್ರೈಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರ ಅರ್ಥ ಈ ಎಲ್ಲ ವಸ್ತುಗಳ ಒಂದು ಪ್ರೈಸ್ ಕಡಿಮೆ ಆದಂಗೆಲ್ಲ ನಮ್ಮ ಒಂದು ಆರ್ಥಿಕತೆಯಲ್ಲಿ ಹಣದುಬ್ಬರ ಕಡಿಮೆ ಆಗ್ತಾ ಬರುತ್ತೆ, ಇನ್ಫ್ಲೇಷನ್ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ. ಇದು ಬ್ಯಾಂಕ್ ರೇಟನ್ನು, ರೆಪೋ ರೇಟನ್ನು ಜಾಸ್ತಿ ಮಾಡೋದ್ರಿಂದ ಆಗ್ತಕ್ಕಂಥ ಒಂದು ಲಾಭ. ಅಂದರೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಏನು ಮಾಡುತ್ತೆ ಆರ್ ಬಿ ಐಯು, ಆಟೋಮೆಟಿಕಲಿ ಈ ಇನ್ಸ್ಟ್ರೂಮೆಂಟ್ಸನ್ನು ರೇಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಆವಾಗ ಹಣದುಬ್ಬರ ಕಡಿಮೆ ಬರುತ್ತೆ. ಯಾವಾಗ ಹಣದುಬ್ಬರ ಕಡಿಮೆ ಆಯಿತು ಆವಾಗ ಎಕಾನಮಿ ಸ್ವಲ್ಪ ಕುಸಿತ ಕಾಣುತ್ತೆ. ಆಗೇನು ಮಾಡುತ್ತೆ, ಮತ್ತೆ ಹಣದುಬ್ಬರವನ್ನು ಹೆಚ್ಚಿಸಬೇಕು ಅಂದ್ರೇನು, ಹಣದ ಅರಿವನ್ನು ಹೆಚ್ಚಿಸಬೇಕು. ಹಣದ ಅರಿವನ್ನು ಹೆಚ್ಚಿಸ್ಬೇಕಂದ್ರೆ ಏನು ಮಾಡಬೇಕು, ಈ ಎಲ್ಲ ರೇಟ್ಗಳನ್ನು ಏನು ಕಡಿಮೆ ಮಾಡ್ತಾ ಬರಬೇಕು. ಈಗ 8-9% ಇದ್ದದನ್ನು ಏನು ಮಾಡಬೇಕು, ಈಗ ನೋಡಿ ರೆಪೋ ರೇಟ್ 4% ಇದೆ, ಬ್ಯಾಂಕ್ ರೇಟು 4.25% ಇದೆ, CRR 3% ಇದೆ, SLR 18% ಇದೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಹಣದ ಅರಿವು ಜಾಸ್ತಿ ಆಗುತ್ತೆ. ಅಂದರೆ 4% ಮಾಡಿಬಿಟ್ರೆ ಬ್ಯಾಂಕ್ ರೇಟನ್ನು ಅಥವಾ ರೆಪೋ ರೇಟನ್ನು SBI ಜಾಸ್ತಿ ಸಾಲವನ್ನು ತೆಗೆದುಕೊಳ್ಳುತ್ತೆ. ಮತ್ತು ಸಾಲದ ರೇಟು ಕಸ್ಟಮರಿಗೆ ಕೊಡೋದು ಏನಾಗುತ್ತೆ, ಜಸ್ಟ್ 6-8% ಇರುತ್ತೆ. ಆವಾಗ ನಾವೆಲ್ಲ ಏನು ಮಾಡ್ತೀವಿ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅಂದ್ಬಿಟ್ಟು ಹೋಗಿ ಭಾಳಷ್ಟು ಸಾಲವನ್ನು ತೆಗೆದುಕೊಂಡು ಬಂದು ಏನೇನೋ ಕಾರ್ ತೊಗೊಳ್ತೀವಿ ಅಥವಾ ಮನೆ ಕಟ್ಸೋಕ್ಕೆ ನೋಡ್ತೀವಿ. ಸಪೋಸ್ ಮನೆ ಕಟ್ಸೋಕ್ಕೆ ನೋಡಿದ್ರೆ ಏನಾಗುತ್ತೆ, ಯಾವಾಗ ನಾವು ಮನೆ ಕಟ್ಸೋದಕ್ಕೆ ಸಾಲವನ್ನು ತೆಗೆದುಕೊಳ್ತೀವಿ ಆಗೇನಾಗುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮನೆ ಕಟ್ಸೋದ್ರಿಂದ ಸ್ಟೀಲ್ ಇಂಡಸ್ಟ್ರಿ ಇಂಪ್ರೂವ್ಮೆಂಟ್ ಆಗುತ್ತೆ, ಸಿಮೆಂಟ್ ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ, ಬ್ರಿಕ್ಸ್ ಇಂಡಸ್ಟ್ರಿ ನೋಡಿ ಇವೆಲ್ಲ ಜೊತೆಗೆ ಮನೆಯಲ್ಲಿ ಏನು ಮಾಡ್ತೀವಿ, ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಬರ್ತೀವಿ. ಆ ಎಲ್ಲ ವಸ್ತುಗಳ ಇಂಡಸ್ಟ್ರಿಗಳು ಇಂಪ್ರೂವ್ ಆಗ್ತಾ ಹೋಗ್ತವೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಿಸ್ನೆಸ್ ಆ್ಯಕ್ಟಿವಿಟಿ ಜಾಸ್ತಿ ಆದಂಗೆಲ್ಲ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳ ಇನ್ಕಮ್ ಜಾಸ್ತಿ ಆಗುತ್ತೆ, ಕಂಪನಿಗಳ ಇನ್ಕಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ಕಮ್ ಜಾಸ್ತಿ ಆದಂಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ನಮ್ಮಲ್ಲಿ ಇನ್ಕಮ್ ಜಾಸ್ತಿ ಆದಗಳೇ ನಾವು ಮೊಬೈಲ್ ತೆಗೆದುಕೊಳ್ತೀವಿ, ಕಾರ್ ತೆಗೆದುಕೊಳ್ತೀವಿ, ಬೈಕ್ ತೆಗೆದುಕೊಳ್ತೀವಿ, ಮನೆ ಕಟ್ಸ್ತೀವಿ. ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೇಟು ಆಟೋಮೆಟಿಕಲಿ ರೈಸ್ ಆಗ್ತಾ ಹೋಗುತ್ತೆ. ಈ ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆದಂಗೆಲ್ಲ ನಮ್ಮ ಆರ್ಥಿಕತೆಯಲ್ಲಿ ಹಣದುಬ್ಬರ ಏರ್ತಾ ಹೋಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಏನು ಮಾಡ್ತಾ RBI ಮತ್ತೆ ರೇಟ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇದು ಒಂದು ಸೈಕಲ್ ಇದ್ದಂಗೆ, ಹಣದುಬ್ಬರ ಏರೋದು, ಹಣದುಬ್ಬರ ಇಳಿಯೋದು, ಇದೊಂದು ಸೈಕಲ್ಲು. ಇದನ್ನು RBI ಕಂಟ್ರೋಲ್ ಮಾಡ್ತಾ ಇರುತ್ತೆ ಅವಾಗವಾಗ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು ಅಂದರೆ ಅದು RBI ಆಗುತ್ತೆ. ಸೊ ಇದು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ 5, MSFನ ವಿಸ್ತರಣೆ ಏನು? ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ MSF? MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಸೊ ಇದೊಂದು ಬ್ಯಾಲೆನ್ಸ್ ಇತ್ತು, ಇದನ್ನು ಕೂಡ ನೋಡೋಣ. ಸೊ ಈಗ ಫಸ್ಟು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಎಷ್ಟಿದೆ ಅಂದರೆ 4.25%ಅಲ್ಲಿದೆ ಪ್ರಸ್ತುತ RBI ಮಾನಿಟರಿ ಪಾಲಿಸಿ ಪ್ರಕಾರ. ಹಾಗಾದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ MSF ಅಂದ್ರೇನು ಅಂದರೆ ನೋಡಿ, ಇಟ್ ಈಸ್ ಅ ರೇಟ್ ಎಟ್ ವಿಚ್ ದ ಬ್ಯಾಂಕ್ಸ್ ಆರ್ ಏಬಲ್ ಟು ಬಾರೋ ಓವರ್ ನೈಟ್ ಫಂಡ್ಸ್ ಫ್ರಮ್ RBI ಅಗೇನೆಸ್ಟ್ ದ ಅಪ್ರೂವ್ಡ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ಅಂದರೆ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಈವ್ನಿಂಗು SBIಯಲ್ಲಿ ಕ್ಯಾಶು ಕಡಿಮೆ ಇದೆ ಅನ್ಕೊಳ್ಳೋಣ. ನಾಳೆ ಭಾಳಷ್ಟು ಜನ ಲೋನ್ ತಗೊಳಕ್ಕೆ ಬರ್ಬೋದು, ಅಥವಾ ಯಾರೋ ಡೆಪಾಸಿಟ್ ಮಾಡಿರೋರು ಅಮೌಂಟನ್ನು ವಾಪಸ್ ತಗೊಳಕ್ಕೆ ಬರ್ಬೋದು. ಆಗ SBIಯಲ್ಲಿ ಅಮೌಂಟ್ ಕಡಿಮೆ ಇದೆ ಅಂದ್ಕೊಂಡ್ರೆ ಏನು ಮಾಡ್ತಾರೆ, ಓವರ್ ನೈಟ್ ಒಂದು ರಾತ್ರಿವರೆಗೆ ಏನು ಮಾಡುತ್ತೆ RBIಯಲ್ಲಿ ತನ್ನ ಸೆಕ್ಯೂರಿಟೀಸನ್ನಿಟ್ಟು ಒಂದಷ್ಟು ಅಮೌಂಟನ್ನು ಸಾಲವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ಸಾಲದ ರೇಟನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರಿತೀವಿ. ಈಗ 4.25% ಇದೆ. ಅಂದರೆ MSF ವಿಲ್ ಬಿ ಯೂಸ್ಡ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ವೆನ್ ದ ಬ್ಯಾಂಕ್ ಎಂಡ್ ಅಪ್ ವಿತ್ ಲೆಸ್ ಕ್ಯಾಶ್. ಆ ಒಂದು ಬ್ಯಾಂಕಲ್ಲಿ ಕ್ಯಾಶ್ ಲೆಸ್ ಇದೆ, ಆವಾಗ ಆ ಒಂದು ಮ್ಯಾನೇಜ್ ಮಾಡೋದಕ್ಕೆ ಅದು ಓವರ್ ನೈಟಲ್ಲಿ RBI ಹತ್ರ ಒಂದಷ್ಟು ಸಾಲವನ್ನು ತೆಗೆದುಕೊಳ್ಳುತ್ತೆ. ಅದರ ರೇಟ್ ಯಾವಾಗಲೂ ರೆಪೋ ರೇಟ್ಗಿಂತಲೂ ಜಾಸ್ತಿನೇ ಇರುತ್ತೆ. ರೆಪೋ ರೇಟು 4% ಆದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟು 4.25% ಇದೆ. ಇದು ಜಸ್ಟ್ ಒನ್ ಡೇಗೆ. ಇನ್ನು ಬ್ಯಾಂಕ್ ರೇಟು ಸ್ವಲ್ಪ ದೀರ್ಘಾವಧಿಗೆ, ರೆಪೋ ರೇಟು ಅಲ್ಪಾವಧಿಗೆ. ರೆಪೋ ರೇಟಿಗೆ ಒಂದಷ್ಟು ಲಿಮಿಟ್ ಇದೆ. ರೆಪೋ ರೇಟ್ 4% ಇದೆ ಅಂದ್ಬಿಟ್ಟು ಬೇಕಾದಷ್ಟು ಸಾಲವನ್ನು ಕೊಡೋಲ್ಲ RBI. ದರ್ ಇಸ್ ಎ ಲಿಮಿಟ್. ಆ ಲಿಮಿಟನ್ನು ಕ್ರಾಸ್ ಮಾಡಿದರೆ ಅವ್ರು ಮತ್ತೆ ಬ್ಯಾಂಕ್ ರೇಟ್ಗೆ ಹೋಗಬೇಕು, ಇಲ್ಲ MSF ರೇಟ್ಗೆ ಹೋಗಬೇಕು. ಸೊ ಇಷ್ಟು ತಿಳ್ಕೋಬೇಕು. ಓಕೆ, ಒಟ್ಟಿನಲ್ಲಿ ನೋಡೋದಾದರೆ ನೋಡಿ, ರೆಪೋ ರೇಟ್ ಅಂತಕ್ಕಂಥದ್ದು ನಮ್ಮ ಬ್ಯಾಂಕ್ಗಳು RBI ಇಂದ ತೆಗೆದುಕೊಳ್ತಕ್ಕಂಥ
ಸಾಲದ ಬಡ್ಡಿ ದರ. ಇನ್ನು ರಿವರ್ಸ್ ರೆಪೋ ರೇಟ್ ಅಂದರೆ ಬ್ಯಾಂಕ್ಗಳು ಹೆಚ್ಚಿನ ಹಣವನ್ನು ಆರ್ ಬಿ ಐಯಲ್ಲಿಟ್ಟಾಗ ಆರ್ ಬಿ ಐ ಆ ಒಂದು ಹಣಕ್ಕೆ ಕೊಡ್ತಕ್ಕಂಥ ಬಡ್ಡಿ ದರ ರಿವರ್ಸ್ ರೆಪೋ ರೇಟ್. ಓಕೆ, ಇನ್ನು ಬ್ಯಾಂಕ್ ರೇಟ್ ಅಂದರೆ ಈ ಒಂದು ರೆಪೋ ರೇಟನ್ನು ಲಿಮಿಟನ್ನು ಮೀರಿದಾಗ ದೀರ್ಘಾವಧಿಗೆ ತೆಗೆದುಕೊಳ್ತಕ್ಕಂಥ ಸಾಲಕ್ಕೆ ಆರ್ ಬಿ ಐ ನಿಗದಿಪಡಿಸುವ ದರ ಬಡ್ಡಿ ದರ ಬ್ಯಾಂಕ್ ರೇಟ್ ಆಗುತ್ತೆ. ಇನ್ನು MSF ಅಂತಕ್ಕಂಥದ್ದು ಒಂದು ರಾತ್ರಿಗೆ ಅಥವಾ ಓವರ್ ನೈಟ್ ಫಂಡ್ಸ್ಗೆ ಕ್ಯಾಶ್ ಕ್ರಂಚ್ ಇದ್ದಾಗ ಬ್ಯಾಂಕ್ ತೆಗೆದುಕೊಳ್ತಕ್ಕಂಥ ಸಾಲಕ್ಕೆ ನೀಡ್ತಕ್ಕಂಥ ರೇಟು MSF ಆಗುತ್ತೆ. ಇನ್ನು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆಗುತ್ತೆ. ಇದನ್ನು ಯಾವುದೇ ಒಬ್ಬ ಕಸ್ಟಮರು ಡೆಪಾಸಿಟ್ ಮಾಡಿದಾಗ ಬ್ಯಾಂಕಲ್ಲಿ ಅದರ 1% CRR ರೇಟಲ್ಲಿ ಆ ಬ್ಯಾಂಕು ಆರ್ ಬಿ ಐಯಲ್ಲಿ ರಿಸರ್ವ್ ಮಾಡಬೇಕಾಗುತ್ತೆ. ಅದು ಕ್ಯಾಶ್ ರಿಸರ್ವ್ ರೇಷಿಯೋ ಆಗುತ್ತೆ. ಇನ್ನು SLR ಅಂತಕ್ಕಂಥದ್ದು ಇದನ್ನು ಬ್ಯಾಂಕ್ ಏನು ಮಾಡಬೇಕಾಗುತ್ತೆ, ಎಷ್ಟು ಪರ್ಸೆಂಟ್ ಇದೆಯೋ ಅಷ್ಟು ಪರ್ಸೆಂಟನ್ನು ನಗದು ರೂಪದಲ್ಲಾದರೂ ಅಥವಾ ಚಿನ್ನದ ರೂಪದಲ್ಲಾದರೂ ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲಾದರೂ ಆರ್ ಬಿ ಐಯಲ್ಲಿ ಇಡಬೇಕಾಗುತ್ತೆ. ಈ 6 ಇನ್ಸ್ಟ್ರೂಮೆಂಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗೋಣ. ಭಾರತದಲ್ಲಿ ಪ್ರಸ್ತುತ ಎಷ್ಟು ವಿಧದ ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಚಿಸಲಾಗುತ್ತಿದೆ? ಅಂದರೆ ಹೌ ಮೆನಿ ಟೈಪ್ಸ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಸಿಸ್ CPI ಆರ್ ಕಂಪೈಲಿಂಗ್ ಇನ್ ಇಂಡಿಯಾ? ಒಂದು ಥರದ ಒಂದು CPI ಇದೆಯಾ, 2, 3, 4 ಅಂದರೆ ಒಟ್ಟು 4 ರೀತಿಯ ಗ್ರಾಹಕ ಬೆಲೆ ಸೂಚ್ಯಾಂಕಗಳು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಳಿದ್ದಾವೆ ನಮ್ಮ ಭಾರತದಲ್ಲಿ. ಓಕೆ, ಸೊ ಯಾವ್ಯಾವ ಅನ್ನೋದಾದರೆ ಮೊದಲನೇದು ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ CPIW ಅಂತೀವಿ, ಔದ್ಯೋಗಿಕ ಕಾರ್ಮಿಕರಿಗೆ. ಓಕೆ, ಎರಡನೇದು CPI ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂದರೆ ಕೃಷಿ ಗ್ರಾಹಕರಿಗೆ, ಕೃಷಿ ಕಾರ್ಮಿಕರಿಗೆ ಅಂದಂಗೆ, ಅಂದರೆ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂದರೆ ಕೃಷಿ ಕಾರ್ಮಿಕರಿಗೆ. ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ನಾಲ್ಕನೇದು ಗ್ರಾಮೀಣ ಮತ್ತು ನಗರ ಕಾರ್ಮಿಕರಿಗೆ ಈ ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕಗಳು. ಹೀಗೆ ಒಟ್ಟು 4 ಸೂಚ್ಯಾಂಕಗಳಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲ 3 ಒಂದು ಸೂಚ್ಯಾಂಕಗಳೇನಿದ್ದಾವೆ, ಒಂದು ಔದ್ಯೋಗಿಕ ಕಾರ್ಮಿಕರಿಗೆ, ಎರಡನೇದು ಕೃಷಿ ಕಾರ್ಮಿಕರಿಗೆ, ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ಈ 3 CPIಗಳನ್ನು ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಲೇಬರ್ ಬ್ಯೂರೋ ಆಫ್ ಇಂಡಿಯಾ ಶಿಮ್ಲಾದಲ್ಲಿದೆ. ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಯಾರು? ಲೇಬರ್ ಬ್ಯೂರೋ ಆಫ್ ಇಂಡಿಯಾ. ಅವರು ಶಿಮ್ಲಾದಲ್ಲಿ ಏನಿದೆಯೋ ಅದರ ಹೆಡ್ ಕ್ವಾರ್ಟರ್ಸ್. ಅವರು ಮೊದಲ 3 ಸೂಚ್ಯಾಂಕಗಳನ್ನು ರಿಲೀಸ್ ಮಾಡ್ತಾರೆ. ಇನ್ನು 4ನೇ ಸೂಚ್ಯಾಂಕವಾಗಿರ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಾಂಕ ಏನಿದೆಯೋ ಅದನ್ನು ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಾರೆ. ಸೊ ಇದು ಕೇಳ್ತಾರೆ, ಈ NSOದವ್ರು ರಿಲೀಸ್ ಮಾಡ್ತಕ್ಕಂಥದ್ದು ಯಾವುದು, ಲೇಬರ್ ಬ್ಯೂರೋ ರಿಲೀಸ್ ಮಾಡ್ತಕ್ಕಂಥವು ಯಾವ ಅಂತ ಕೇಳ್ತಾರೆ. ಹಾಗಾಗಿ ಒಟ್ಟು 4 ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಇನ್ನು 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ CPI ಜನರಲ್ ಅನ್ನು ಬಿಡುಗಡೆ ಮಾಡುತ್ತದೆ? ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ರಿಲೀಸಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಜನರಲ್ ಇನ್ ಇಂಡಿಯಾ? ಅಂದರೆ NSO, ಲೇಬರ್ ಬ್ಯೂರೋ, RBI, SBI ಅಂದರೆ ಸರಿಯಾದ ಉತ್ತರ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ರಿಲೀಸ್ ಮಾಡ್ತಾರೆ. ಹಾಗಾದರೆ ಮೊದಲ 3 ಯಾವ್ಯಾವು? ಔದ್ಯೋಗಿಕ ಕಾರ್ಮಿಕರಿಗೆ, ನೆಕ್ಸ್ಟು ಕೃಷಿ ಕಾರ್ಮಿಕರಿಗೆ, ಮೂರನೇದು ಗ್ರಾಮೀಣ ಕಾರ್ಮಿಕರಿಗೆ. ಲೇಬರ್ ಬ್ಯೂರೋ ಏನಿದೆಯೋ ಶಿಮ್ಲಾದಲ್ಲಿ ನಮ್ಮ ಭಾರತ ಸರ್ಕಾರದ ಅವರು ಈ 3 CPIಗಳನ್ನು ಗ್ರಾಹಕ ಬೆಲೆ ಸೂಚ್ಯಾಂಕಗಳನ್ನು ರಿಲೀಸ್ ಮಾಡಿದರೆ, 4ನೇದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSOದವರು CPI ಜನರಲ್ ಅಂತಕ್ಕಂಥ ಒಂದು ಇಂಡೆಕ್ಸನ್ನು ಬಿಡ್ತಾರೆ. ಓಕೆ, ನೆನ್ಪಿಡಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯ ಸರ್ಕಾರವು ಹೆಚ್ಚಿನ ಸಾಲ ಪಡೆಯಲು ಅನುಕೂಲವಾಗಲು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮಕ್ಕೆ ತಿದ್ದುಪಡಿ ತರಲು ನಿರ್ಧಾರವನ್ನು ಮಾಡಿದೆ ಇತ್ತೀಚೆಗೆ. ಇದು ನೋಡಿ ಎಕಾನಾಮಿಕ್ ಕ್ವಶನ್, ಬಟ್ ರೀಸೆಂಟ್ ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ಕೂಡ ಆಗುತ್ತೆ. ಹಾಗಾದರೆ ಈ ವಿತ್ತೀಯ ಕೊರತೆಯ ಪ್ರಮಾಣವನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ? ನೋಡಿ, ಕರ್ನಾಟಕ ಕ್ಯಾಬಿನೆಟ್ ಡಿಸೈಡೆಡ್ ಟು ಚೇಂಜ್ ದ ಪರ್ಸೆಂಟೇಜ್ ಆಫ್ ಫಿಸ್ಕಲ್ ಡೆಫಿಸಿಟ್ ಆಫ್ ದ ಸ್ಟೇಟ್ ಮೆನ್ಷನ್ಡ್ ಇನ್ ದ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಂದರೆ KFRA 2002 ಅಲ್ಲಿ ಒಂದಷ್ಟು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆಯನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಈಗ ಬದಲಾವಣೆಯನ್ನು ತರಕ್ಕೆ ಹೋಗ್ತಾ ಇದ್ದಾರೆ. ವಾಟ್ ಈಸ್ ದ ನ್ಯೂ ಅಲೋಡ್ ಪರ್ಸೆಂಟೇಜ್ ಆಫ್ ದ ಫಿಸ್ಕಲ್ ಡೆಫಿಸಿಟ್ ಅಗೇನೆಸ್ಟ್ ದ GSDP ಆಫ್ ದ ಸ್ಟೇಟ್? ಅಂದರೆ ನೋಡಿ, ಫಸ್ಟ್ GSDP ಅಂದರೆ ಅಂತ ತಿಳ್ಕೊಳ್ಳೋಣ. GSDP ಅಂದರೆ ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಆಗುತ್ತೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ. ಅಂದರೆ ಈ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೇನು? ಒಟ್ಟು ನಮ್ಮ ರಾಜ್ಯದ ಒಂದು ಗಡಿ ಭಾಗದಲ್ಲಿ ಉತ್ಪಾದನೆ ಆಗತಕ್ಕಂಥ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯ ಆಗುತ್ತೆ. ಅದು ಎಷ್ಟಿದೆಯೋ ಅದರ ಒಂದು
ಇಷ್ಟು ಪರ್ಸೆಂಟ್ ಹಣವನ್ನು ನಾವು ಸಾಲವನ್ನು ಪಡಿಬಹುದು ಅಂತ ಈ ಒಂದು ನಮ್ಮ ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಏನಾಗುತ್ತೆ, ಈಗ ಸಪೋಸ್ ನಮ್ಮ ಕರ್ನಾಟಕದ ಆದಾಯ 100 ರೂಪಾಯಿ ಇದೆ ಅಂದ್ಕೊಂಡ್ರೆ ಅದರಲ್ಲಿ 100 ರೂಪಾಯಿಯಲ್ಲಿ ಏನು ಮಾಡಬೇಕಾಗತ್ತೆ, ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಮಾಡಬೇಕಾಗತ್ತೆ, ಸಂಬಳವನ್ನು ನೀಡಬೇಕಾಗತ್ತೆ, ಎಲ್ಲ ಸ್ಕೀಮ್ಗಳು ಯೋಜನೆಗಳೇನಿದ್ದಾವೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಆದರೆ ಈ 100 ರೂಪಾಯಿ ಸಾಕಾಗೋದಿಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಸಾಲವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ 100 ರೂಪಾಯಿ ಅಥವಾ ನಮ್ಮ GSTP ಎಷ್ಟಿದೆಯೋ ಅದರ ಒಂದು 3% ಸಾಲವನ್ನು ತೆಗೆದುಕೊಳ್ಬೋದು ಅಂತ ಈ ಒಂದು ಹೊಣೆಗಾರಿಕೆ ಅಧಿನಿಯಮದಲ್ಲಿ ಹೇಳಿದ್ದಾರೆ. ಅಂದರೆ ಸುಮಾರು ನಮ್ಮ ರಾಜ್ಯದ GSTP ಸುಮಾರು 18 ಲಕ್ಷ ಕೋಟಿ ಅಂದರೆ ಅದರಲ್ಲಿ 3% ಅಂದರೆ ಸುಮಾರು 35ರಿಂದ 40 ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡ್ಬೋದು. ವಿತ್ತೀಯ ಒಂದು ಕೊರತೆ ಏನಿದೆ ಅಷ್ಟನ್ನು ಇರ್ಬೋದು ಅಂತ ಈ ಒಂದು ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಲ್ಲಿ ತಂದಿದ್ರು. ಆದರೆ ಈಗ ಏನು ಮಾಡಿದ್ದಾರೆ, ಕರೋನಾ ವೈರಸ್ ಇರೋದ್ರಿಂದ ಲಾಕ್ಡೌನ್ ಆಗಿ ನಮ್ಮ ಆರ್ಥಿಕತೆಯಲ್ಲಿ ಭಾಳ ಹಿಂಜರಿತ ಅಥವಾ ಕುಸಿತ ಕಂಡಿರೋದ್ರಿಂದ ಈ ಒಂದು 3%ಇಂದ ಎಷ್ಟು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ಈ ಸಾಲವನ್ನು ಸ್ವಲ್ಪ ಹೆಚ್ಚಿಗೆ ತೆಗೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಈ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಎಷ್ಟು ಪರ್ಸೆಂಟ್ಗೆ ಈ ಒಂದು ವಿತ್ತೀಯ ಕೊರತೆಯ ಪ್ರಮಾಣವನ್ನು ಹೆಚ್ಚಿಸಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. 3% ಆಫ್ ದ GSTP, 4% ಆಫ್ ದ GSTP, 5% ಆಫ್ ದ GSTP, 6% ಆಫ್ ದ GSTP ಅಂದರೆ ಸರಿಯಾದ ಉತ್ತರ 5% ಆಫ್ ದ GSTP. ಅಂದರೆ ಈಗ ಸುಮಾರು 18 ಲಕ್ಷ ಕೋಟಿ ನಮ್ಮ GSTP ಇದ್ದರೆ ಈಗ ಅದರದ್ದು ಒಂದು 5% ಎಷ್ಟಾಗುತ್ತೋ ಅಷ್ಟು ಸಾಲವನ್ನು ಪಡಿಬೋದು ಅಂತಕ್ಕಂಥದ್ದು ಒಂದು ಜಸ್ಟ್ ಗ್ಲಾನ್ಸ್ಗೆ ಒಂದು ಐಡಿಯಾ ಬರಲಿ ಅನ್ನೋ ಉದ್ದೇಶಕ್ಕೆ. ಓಕೆ ನೋಡಿ, 33,000 ಕೋಟಿ ಸಾಲವನ್ನು ಪಡಿಬೋದು. ಅಂದರೆ ಹೆಚ್ಚುವರಿಯಾಗಿ ಹಿಂದೆ ಒಂದು 35ರಿಂದ 40,000 ಕೋಟಿ ಇತ್ತು, ಈಗ ಮತ್ತೆ 2% ಜಾಸ್ತಿ ಮಾಡಿರೋದ್ರಿಂದ ಅಂದರೆ 18 ಲಕ್ಷ ಕೋಟಿ ಅಂದಾಜು. ಅಂದರೆ 18 36 ಅಂದರೆ ಸುಮಾರು 33,000 ಕೋಟಿ ಎಕ್ಸಾಕ್ಟ್ ನಂಬರ್ ತೆಗೆದುಕೊಂಡ್ರು. ಅಡಿಷ್ನಲ್ ಆಗಿ ಇಷ್ಟು ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯದ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲು ಸಂಪುಟ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ನೋಡಿ, ಈಗ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆ ಯೋಜನೆಗಳನ್ನು ತರೋದಕ್ಕೆ ಇನ್ಕಮ್ ಬೇಕು ಗೌರ್ಮೆಂಟ್ಗೆ. ಅಷ್ಟು ಇನ್ಕಮ್ ಇರಬೇಕಲ್ವಾ. ಲಾಕ್ಡೌನ್ ಆಗಿತ್ತು, ಯಾವುದೇ ಆರ್ಥಿಕ ಚಟುವಟಿಕೆಗಳಿರಲಿಲ್ಲ. ಇನ್ನು ಕೇಂದ್ರದಿಂದ ಬರ್ತಕ್ಕಂಥ ನಮ್ಮ ರಾಜ್ಯದ ಪಾಲಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ, GST ಅಮೌಂಟಲ್ಲೂ ಕೂಡ ಕಡಿಮೆ ಆಗಿದೆ. ಇವನ್ನೆಲ್ಲ ಹೋಗ್ಲಾಡಿಸ್ಕೊಂಡು ತೂಗಿಸ್ಕೊಂಡು ಹೋಗ್ಬೇಕಂದ್ರೆ ಸಾಲವನ್ನು ಮಾಡಲೇಬೇಕಾಗಿದೆ. ಹಾಗಾಗಿ ಈ ಒಂದು 3% ಏನಿತ್ತು ಆರ್ಥಿಕ ಒಂದು ಹೊಣೆಗಾರಿಕೆ ನಿಯಮದಲ್ಲಿ, ಆ 3% ಈಗ 5%ಗೆ ಏರಿಸಿದ್ದಾರೆ. ಹಾಗಾಗಿ ಹೆಚ್ಚುವರಿ ಸಾಲವನ್ನು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಬೋದು. ಓಕೆ, ಹಾಗಾದರೆ ನಿಯಮದಲ್ಲಿ ಏನಿದೆ ನೋಡಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ದಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ವಿತ್ತೀಯ ಕೊರತೆ ಎಷ್ಟಿರಬೇಕು, 3% ಆಫ್ ದ GSTP ಅಂತಿರಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಇರಬೇಕು ಅಂತಿದೆ, 3% ಇರಬೇಕು ಅಂತಿದೆ, ಅದನ್ನು ದಾಟಬಾರ್ದು ಅಂತ ಇದೆ. ಹಲವಾರು ಸಂದರ್ಭಗಳಲ್ಲಿ ಇದನ್ನು ಮೇಂಟೈನ್ ಮಾಡ್ತಾನೆ ಬರ್ತಾ ಇದೆ ಕರ್ನಾಟಕ ಸರ್ಕಾರ. ಆದರೆ ಕೆಲವೊಂದು ಈ ರೀತಿಯ ಒಂದು ಲಾಕ್ಡೌನ್ ಸಂದರ್ಭಗಳಲ್ಲಿ ಆರ್ಥಿಕ ಕುಸಿತ ಆಗಿರೋದ್ರಿಂದ ಅಥವಾ ಆರ್ಥಿಕ ಹಿಂಜರಿತ ಇರ್ತಕ್ಕಂಥ 2008-9 ಆ ಸಂದರ್ಭಗಳಲ್ಲಿ ಆಗಿರ್ಬೋದು, ಇದನ್ನು 3%ಗಿಂತ ಜಾಸ್ತಿ ಮಾಡಿ ನಂತರ ಮತ್ತೆ 3% ಇಳಿಸಿರ್ತಕ್ಕಂಥ ಉದಾಹರಣೆಗಳನ್ನು ನಮ್ಮ ಸರ್ಕಾರದಲ್ಲಿ ನಾವು ನೋಡಿದ್ದೀವಿ. ಸೊ ಈಗ 5%ಗೆ ಏರಿಸಿದ್ದಾರೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿ ಅಂದರೆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿ, ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ? ಸೊ ಈಗ ಮಾತಾಡ್ತಾ ಇದ್ವಿ ಫಿಸ್ಕಲ್ ಡೆಫಿಸಿಟು 3%ಗೆ ಇರಬೇಕು ಅಂತ ಮಾತಾಡ್ತಾ ಇದ್ವಿ. ಸೊ 5%ಗೆ ಇವಾಗ ಏರಿಸಿದ್ದೀವಿ. ಹಾಗಾದರೆ ಈ ಒಂದು ಎಲ್ಲ ಒಂದು ಫಿಸ್ಕಲನ್ನು ಮ್ಯಾನೇಜ್ ಮಾಡ್ತಕ್ಕಂಥ ರಿವ್ಯೂ ಕಮಿಟಿ ಇರಬೇಕಾಗತ್ತಲ್ವ. ಸೊ ಆ ಒಂದು ರಿವ್ಯೂ ಕಮಿಟಿಯ ಮುಖ್ಯಸ್ಥರು ಯಾರಾಗಿದ್ದಾರೆ? ಹೂ ಇಸ್ ದ ಚೀಫ್ ಆಫ್ ದ ಫಿಸ್ಕಲ್ ಮ್ಯಾನೇಜ್ಮೆಂಟ್ ರಿವ್ಯೂ ಕಮಿಟಿ ಇನ್ ಕರ್ನಾಟಕ ಸ್ಟೇಟ್? ಯಾರಾಗಿರ್ತಾರೆ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಥವಾ ಸ್ವತಃ ಮುಖ್ಯಮಂತ್ರಿಗಳ ಅಥವಾ ಹಣಕಾಸು ಸಚಿವರಾಗಿರ್ತಾರೆ ಈ ಒಂದು ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯ ಮುಖ್ಯಸ್ಥರು, ಅಥವಾ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆ ACS ಅಂತ ಕರಿತೀವಲ್ವ, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಾಗಿರ್ತಾರೆ. ಅಂದರೆ ಸರಿಯಾದ ಉತ್ತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ CS ಅಂತ ಏನು ಕರಿತೀವಿ, ಅವರು ಈ ಒಂದು ವಿತ್ತೀಯ ನಿರ್ವಹಣಾ ಪರಿಶೀಲನಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಯಾವಾಗಲೂ. ಇವರ ಕೆಲಸ ಏನಿರುತ್ತೆ ನೋಡಿ ಸರ್, ಈಗ ನಮ್ಮ ಒಂದು ಟೋಟಲ್ GSTP 18 ಲಕ್ಷ ಕೋಟಿ ಇದೆ. ಅದರಲ್ಲಿ ನಾವು ವಿತ್ತೀಯ ನಿರ್ವಹಣೆಯನ್ನು ಮ್ಯಾನೇಜ್ ಮಾಡಬೇಕಾದ್ರೆ ನಮ್ಮ KFRA ಆ್ಯಕ್ಟಲ್ಲಿ ಏನಿದೆ 3% ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಭಾಳಷ್ಟು ಸ್ಕೀಮ್ಗಳು ತಂದುಬಿಟ್ರೆ ಏನಾಗುತ್ತೆ ಸರ್, ಸಾಲ ಮನ್ನಾ ಮಾಡಿದರೆ ಅಥವಾ ಇನ್ನೊಂದು ಯಾವುದೋ ಮಾಡಿದರೆ ಏನಾಗುತ್ತೆ, ನಮ್ಮಲ್ಲಿ ಸಾಲವನ್ನು ಜಾಸ್ತಿ ತರಬೇಕಾಗುತ್ತೆ. ಅದು ನಮ್ಮ 3% ಆಫ್ ದ GSTPನ ದಾಟುತ್ತೆ ಅಂತ ಇವರು ಹೇಳ್ತಾ ಇರ್ತಾರೆ.
ಯಾರು? ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಅಂದರೆ ಒಟ್ಟು ನಮ್ಮ ಆದಾಯ ಎಷ್ಟಿದೆ, GSTP ಎಷ್ಟಿದೆ, ನಮ್ಮ ಸಾಲವನ್ನು ಎಷ್ಟು ಮಾಡಬೇಕಾಗುತ್ತೆ, ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು, ಯಾವ್ಯಾವ ಇಲಾಖೆಗೆ ಎಷ್ಟು ಅಮೌಂಟನ್ನು ಬಜೆಟಲ್ಲಿ ವಿನಿಯೋಗ ಮಾಡಬೇಕಾಗುತ್ತೆ ಅಲ್ವಾ. ಸೊ ಇವೆಲ್ಲವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ಸೊ ಯಾವ ಆ್ಯಕ್ಟ್ ಪ್ರಕಾರ? KFRA ಆ್ಯಕ್ಟ್ ಪ್ರಕಾರ. ಓಕೆ, ನೆಕ್ಸ್ಟು 10th ಒನ್ನು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳು ಅಥವಾ ವಲಯಗಳು ಮತ್ತು ಅವುಗಳ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಿಸ್ಟ್ ದ ಡಿಫ್ರೆಂಟ್ ಸೆಕ್ಟರ್ ಇನ್ ದ ಎಕಾನಮಿ ಆ್ಯಂಡ್ ದೇರ್ ಆಕ್ಟಿವಿಟೀಸ್. ಓಕೆ, ನೋಡಿ ಇಲ್ಲಿ ಮೊದಲನೇದಾಗಿ 4 ಸೆಕ್ಟರ್ಗಳನ್ನು ನಾವು ನೋಡ್ಬೋದು. 5 ಇದ್ದಾವೆ ಅಂತಾರೆ, ಸದ್ಯಕ್ಕೆ ಫೇಮಸ್ ಆಗಿರ್ತಕ್ಕಂಥವು 4 ಮಾತ್ರ. ಸೊ ಯಾವ್ಯಾವ ಅಂದರೆ, ಒಂದು ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯ, ಎರಡನೇದು ಸೆಕೆಂಡರಿ ಸೆಕ್ಟರ್ ದ್ವಿತೀಯಕ ವಲಯ, ಮೂರನೇದು ಟರ್ಷರಿ ಸೆಕ್ಟರ್ ತೃತೀಯಕ ವಲಯ ಅಥವಾ ತೃತೀಯ ವಲಯ ಅಂತ ಕರಿಬೋದು, ನಾಲ್ಕನೇದು ಕ್ವಾಟರ್ನರಿ ಸೆಕ್ಟರ್ ಅಥವಾ ಚತುರ್ಥಕ ವಲಯ. ಸೊ ಇಲ್ಲಿ ಏನೇನಾಗುತ್ತೆ ಅಂತ ಒಂದು ನೋಡ್ಕೊಂಬರೋಣ. ನೋಡಿ, ಪ್ರೈಮರಿ ಸೆಕ್ಟರ್ ಅಂದರೆ ಇದು ಆರ್ಥಿಕತೆಯ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವ ಕೈಗೊಳ್ತಕ್ಕಂಥದ್ದು. ಅಂದರೆ ಈಗ ಗಣಿಗಾರಿಕೆಯನ್ನು ಮಾಡೋದು, ಅದು ನೈಸರ್ಗಿಕ ಸಂಪನ್ಮೂಲಗಳನ್ನು ಪಡೆದುಕೊಂಡು ಅವುಗಳನ್ನು ನೇರವಾಗಿ ಬಳಸೋ ಮುಖಾಂತರ ಈ ಒಂದು ಚಟುವಟಿಕೆಗಳನ್ನು ಮಾಡ್ತೀವಿ. ಅದು ಪ್ರಾಥಮಿಕ ವಲಯದಲ್ಲಿ, ಪ್ರೈಮರಿ ಸೆಕ್ಟ್ರಲ್ಲಿ. ಉದಾಹರಣೆಗಳು ಯಾವ್ಯಾವು? ಕೃಷಿಯಲ್ಲಿ ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ, ಡೈರಿ, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸ್ತೀವಿ, ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತೀವಿ. ಅದು ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಆಗುತ್ತೆ. ಉದಾಹರಣೆಗೆ ನಾವು ಹತ್ತಿ ಅನ್ಕೊಳ್ಳೋಣ, ಕೃಷಿ ಒಂದು ಸೆಕ್ಟರಿಂದ ಬರ್ತಕ್ಕಂಥದ್ದು. ನೆಕ್ಸ್ಟು ಎರಡನೇ ವಲಯ ಅಥವಾ ಈ ಪ್ರೈಮರಿ ಸೆಕ್ಟ್ರಲ್ಲಿ ಈ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನಂತ ಕರಿತೀವಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರನ್ನು ಅವರ ಕೆಲಸದ ಹೊರಾಂಗಣ ಸ್ವಭಾವದಿಂದಾಗಿ ರೆಡ್ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಅಂದರೆ ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್ ನೆನ್ಪಿಡಬೇಕು. ಓಕೆ, ಸೆಕೆಂಡ್ ಒನ್ನು ಸೆಕೆಂಡ್ರಿ ಸೆಕ್ಟರ್ ಅಥವಾ ದ್ವಿತೀಯಕ ವಲಯ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸುವ ನೈಸರ್ಗಿಕ ವಸ್ತುಗಳಿಂದ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ತಯಾರಿಸುವ ಕೈಗಾರಿಕೆಗಳಾಗ್ತವೆ ದ್ವಿತೀಯಕ ವಲಯದಲ್ಲಿ. ಸಪೋಸ್ ನಾವು ಕೃಷಿ ಅಂತ ತೆಗೆದುಕೊಂಡಿವಿ ಪ್ರಾಥಮಿಕ ವಲಯದಲ್ಲಿ, ಅಲ್ಲಿ ಹತ್ತಿ ಉತ್ಪಾದನೆ ಆಗುತ್ತೆ. ಆ ಹತ್ತಿಯನ್ನು, ಆ ರಾ ಮಟೀರಿಯಲನ್ನು ಒಂದು ವಸ್ತುವಾಗಿ, ಒಂದು ಉತ್ಪನ್ನವಾಗಿ ಮಾಡ್ತಕ್ಕಂಥದ್ದು ದ್ವಿತೀಯಕ ವಲಯ. ಸಪೋಸ್ ಹತ್ತಿಯಿಂದ ಹತ್ತಿ ಬಟ್ಟೆಯನ್ನು ತಯಾರಿಸ್ತಕ್ಕಂಥದ್ದು ಅಲ್ವಾ. ಗಣಿಗಾರಿಕೆಯಿಂದ ಕೈಗಾರಿಕೆಗಳ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಈ ಕಬ್ಬನ್ನು ಕೃಷಿಯಲ್ಲಿ ಉತ್ಪಾದನೆ ಮಾಡಿದರೆ ಅದರಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ದ್ವಿತೀಯಕ ವಲಯದಲ್ಲಿ. ಹೀಗೆ ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸ್ತಕ್ಕಂಥ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸ ದ್ವಿತೀಯಕ ವಲಯದಲ್ಲಾಗುತ್ತೆ. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಬ್ಲೂ ಕಾಲರ್ ಕೆಲಸಗಾರರು ಅಂತ ಕರಿತೀವಿ. ಮೊದಲನೇದು ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್, ದ್ವಿತೀಯಕ ವಲಯದಲ್ಲಿ ಬ್ಲೂ ಕಾಲರ್. ಇನ್ನು ತೃತೀಯಕ ವಲಯದಲ್ಲಿ ಏನಾಗುತ್ತೆ ನೋಡಿ, ಇದನ್ನು ಟರ್ಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಕೂಡ ಅಂತೀವಿ. ತೃತೀಯಕ ವಲಯದಲ್ಲಿನ ಆರ್ಥಿಕ ಚಟುವಟಿಕೆಗಳು ಸರಕುಗಳನ್ನು ಉತ್ಪಾದಿಸುವುದಿಲ್ಲ, ಬದಲಾಗಿ ಅವು ಉತ್ಪಾದನೆಗೆ ಸಹಾಯ ಅಥವಾ ಬೆಂಬಲವಾಗಿರ್ತವೆ ತೃತೀಯಕ ವಲಯದಲ್ಲಿ. ಅದಕ್ಕೆ ಇದನ್ನು ಸರ್ವಿಸಸ್ ಸೆಕ್ಟರ್ ಕೂಡ ಅಂತೀವಿ. ಎಕ್ಸಾಂಪಲ್ ಬ್ಯಾಂಕಿಂಗು, ವಿಮೆ, ಹಣಕಾಸು ವಲಯಗಳು. ಇವರು ಈ ನೇರವಾಗಿ ಸರಕುಗಳನ್ನು ಉತ್ಪಾದಿಸೋದಿಲ್ಲ, ಬದಲಾಗಿ ಈ ಆರ್ಥಿಕ ಚಟುವಟಿಕೆಗಳು ಪ್ರೈಮರಿ ಸೆಕ್ಟ್ರಲ್ಲಿ ಮತ್ತು ಸೆಕೆಂಡರಿ ಸೆಕ್ಟ್ರಲ್ಲಿ ಏನು ನಡೀತಾವೋ ಅವರಿಗೆ ಒಂದು ಸರ್ವಿಸನ್ನು, ಬೆಂಬಲವನ್ನು, ಸಹಾಯವನ್ನು ಕೊಡ್ತಾರೆ. ಹಾಗಾಗಿ ಈ ವಲಯದ ಉದ್ಯೋಗಿಗಳನ್ನು ನಾವು ವೈಟ್ ಕಾಲರ್ ಉದ್ಯೋಗಿಗಳು ಅಂತ ಕರಿತೀವಿ. ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್, ದ್ವಿತೀಯಕ ವಲಯದಲ್ಲಿ ಬ್ಲೂ ಕಾಲರ್, ತೃತೀಯಕ ವಲಯದಲ್ಲಿ ವೈಟ್ ಕಾಲರ್. ಓಕೆ, ಇನ್ನು ಕ್ವಾಟರ್ನರಿ ಆಕ್ಟಿವಿಟೀಸ್ ಅಥವಾ ಈ ಚತುರ್ಥಕ ವಲಯದಲ್ಲಿ ಏನೇನೆಂದರೆ ನೋಡಿ, ಇದು ಒಂದು ಇಂಟೆಲೆಕ್ಚುವಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಆಗುತ್ತೆ. ಅಂದರೆ ಬುದ್ಧಿಮತ್ತೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಇಟ್ ಈಸ್ ಅ ಪ್ರೋಸೆಸ್ ವಿಚ್ ಎನೇಬಲ್ಸ್ ಎಂಟರ್ಪ್ರೈನರ್ಸ್ ಟು ಇನ್ನೋವೇಟ್ ಆ್ಯಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ ಸರ್ವಿಸಸ್ ಆಫರ್ಡ್ ಇನ್ ದ ಎಕಾನಮಿ. ಅಂದರೆ ಒಂದು ಕ್ವಾಲಿಟಿಯನ್ನು, ಒಂದು ಇಂಟೆಲೆಕ್ಚುವಲನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈ ಕ್ವಾಟರ್ನರಿ ಸೆಕ್ಟರ್ ಮಾಡುತ್ತೆ. ಯಾವ್ಯಾವು? ಕಚೇರಿ ಕಟ್ಟಡಗಳು, ಪ್ರಾಥಮಿಕ ಶಾಲೆಗಳು, ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು, ವೈದ್ಯರು, ಇವರೆಲ್ಲ ಈ ಒಂದು ಸೆಕ್ಟರಲ್ಲಿ ಬರ್ತಾರೆ ಚತುರ್ಥಕ ವಲಯದಲ್ಲಿ. ಓಕೆ, ಅಂದರೆ ನೋಡಿ, ಪ್ರೈಮರಿ ಸೆಕ್ಟರಲ್ಲಿ ರಾ ಮಟೀರಿಯಲ್ಸ್, ಸೆಕೆಂಡರಿ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಉತ್ಪಾದನೆಯನ್ನು ಮಾಡ್ತಾರೆ, ಮೂರನೇ ವಲಯದಲ್ಲಿ ತೃತೀಯಕ ವಲಯದಲ್ಲಿ ಸರ್ವಿಸಸ್ನ ಕೊಡ್ತಾರೆ, ನಾಲ್ಕನೇ ವಲಯದಲ್ಲಿ ಎಜುಕೇಷನ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಇಷ್ಟು ತಿಳ್ಕೋಬೇಕಾಗುತ್ತೆ. ಓಕೆ, ಸೊ ಹೀಗೆ ಈ ಒಂದು ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ರೆಪೋ ರೇಟು, ರಿವರ್ಸ್ ರೆಪೋ ರೇಟು. ರೆಪೋ ರೇಟ್ ಅಂದರೆ RBI
ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡುತ್ತಲ್ವ ಆ ಒಂದು ಸಾಲದ ದರವೇ ರೆಪೋ ರೇಟು. ಈ ಒಂದು ಬ್ಯಾಂಕ್ಗಳು ತಮ್ಮಲ್ಲಿ ಹೆಚ್ಚಿನ ಹಣದ ಅರಿವು ಇದ್ದರೆ ಅದನ್ನು ವಾಪಸ್ RBIಯಲ್ಲಿ ಡೆಪಾಸಿಟ್ ಮಾಡ್ತವೆ. ಆ ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣಕ್ಕೆ RBI ಒಂದು ದರವನ್ನು ಕೊಡುತ್ತೆ, ಅದೇ ರಿವರ್ಸ್ ರೆಪೋ ರೇಟ್. ಯಾವಾಗಲೂ ರೆಪೋ ರೇಟ್ ಜಾಸ್ತಿ ಇರುತ್ತೆ, ರಿವರ್ಸ್ ರೆಪೋ ರೇಟು ಕಡಿಮೆ ಇರುತ್ತೆ. ಇನ್ನು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಡೆಪಾಸಿಟ್ ಅಮೌಂಟಲ್ಲಿ ಅದು ಒಂದಷ್ಟು CRR ರೇಟಲ್ಲಿ RBIಯಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ, ಅದು CRR ಆಗುತ್ತೆ. ಇನ್ನೊಂದಷ್ಟು SLR ರೇಟಲ್ಲಿ ಚಿನ್ನ, ನಗದು ಅಥವಾ ಸೆಕ್ಯೂರಿಟೀಸ್ಗಳನ್ನು ನೀಡಬೇಕಾಗುತ್ತೆ, ಅದು SLR ಆಗುತ್ತೆ. ಸೊ ಇನ್ನು MSF ಅಂದರೆ ಓವರ್ ನೈಟ್ ಫಂಡ್ಸ್ದು ರೇಟನ್ನು MSF ಅಂತ ಕರಿತೀವಿ. ಇನ್ನು ಪ್ರಾಥಮಿಕ, ದ್ವಿತೀಯ, ತೃತೀಯ ಮತ್ತು ಚತುರ್ಥಕ ವಲಯಗಳನ್ನು ಕೂಡ ನೋಡಿದ್ವಿ. ಮತ್ತು ಕರ್ನಾಟಕ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇಂದ KFRA ಅದ್ರ ಬಗ್ಗೆನೂ ಕೂಡ ನೋಡಿದ್ವಿ. ಈ ಎಲ್ಲ ಒಂದು ಕಾನ್ಸೆಪ್ಟ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ನಿಮ್ಗೆ ಅರ್ಥ ಆಯಿತು ಅನ್ಕೊಳ್ತೀನಿ, ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನೋಡೋಣ. ಓಕೆ, ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ